ಬೆಳಗಾವಿಯಲ್ಲಿ ಕೈ ಎತ್ತಿ ಹಿಡಿದ ಮತದಾರ, ಸಚಿವೆ ಜೊಲ್ಲೆಗೆ ಭಾರಿ ಮುಖಭಂಗ, ಮತ್ತೆ ಕಮಾಲ್ ಮಾಡಿದ ಜಾರಕಿಹೊಳಿ ಬ್ರದರ್ಸ್. ಪಟ್ಟಣ ಪಂಚಾಯತ್ನಲ್ಲಿ ಕಮಲ ಕೈ ಜಟಾಪಟಿ, ಬೆಳಗಾವಿಯಲ್ಲಿ ಪಕ್ಷೇತರರ ಪಾರುಪತ್ಯ, ಬಿಜೆಪಿ ಸರ್ಕಾರಕ್ಕೆ ಮುಜುಗರ ತಂದ ಫಲಿತಾಂಶ. ಅಥಣಿಯಲ್ಲಿ ಕಮಾಲ್ ಮಾಡಿದ ಕಾಂಗ್ರೆಸ್, ಸವದಿ ಕುಮಟಳ್ಳಿಗೆ ಬಿಗ್ ಶಾಕ್, ಒಂದೇ ಮನೆಯಿಂದ ಅಧ್ಯಕ್ಷಗಿರಿ ಮಾಡಿ ದಾಖಲೆ ಮಾಡಿದ ಲೋನಾರೆ ಕುಟುಂಬ. ಅನ್ನಗಿರಿಯಲ್ಲಿ ಎದ್ದು ಬಂದ ಕಾಂಗ್ರೆಸ್, ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಹರ್ಷ, ಬಿಜೆಪಿಗೆ ಭಾರಿ ಮುಖಭಂಗ. ಅನ್ನಿಗೇರಿ ಫಲಿತಾಂಶ ನಿಜಕ್ಕೂ ಹರ್ಷ ತಂದಿದೆ, ಮತದಾರರಿಗೆ ಧನ್ಯವಾದ ಎಂದ ಕೋನರೆಡ್ಡಿ, ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಬನ್ನನೆ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಹಾಗಿದ್ರೆ ಬನ್ನಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿ ಗೆದ್ದಿದ್ದೆಷ್ಟು, ಕಾಂಗ್ರೆಸ್ ಗೆದ್ದಿದ್ದೆಷ್ಟು, ಜೆಡಿಎಸ್ ಗೆದ್ದಿದ್ದೆಷ್ಟು ಅನ್ನೋ ಸಂಪೂರ್ಣ ವಿವರ ಇಲ್ಲಿದೆ. ಬೆಳಗಾವಿ ಜಿಲ್ಲೆಯ ಪುರಸಭೆಯಲ್ಲಿ ಗೆದ್ದ ಒಟ್ಟು ಫಲಿತಾಂಶ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆಯ 5 ಪುರಸಭೆಗಳ ಫಲಿತಾಂಶ ವಿವರ ಸಿಕ್ಕಿದ್ದು, ಹಾರಗೇರಿ ಪುರಸಭೆ ಬಿಜೆಪಿ ತೆಕ್ಕೆಗೆ ಸೇರಿದೆ. ಒಟ್ಟು 23 ವಾರ್ಡ್ಗಳಲ್ಲಿ ಬಿಜೆಪಿ 15, ಕಾಂಗ್ರೆಸ್ 7ರಲ್ಲಿ ಹಾಗೂ ಪಕ್ಷೇತರ 1ರಲ್ಲಿ ಗೆಲುವು ಸಾಧಿಸುವ ಮೂಲಕ ಬಿಜೆಪಿ ತೆಕ್ಕೆಗೆ ಬಂದಿದೆ. ಕುಡಚಿ ಶಾಸಕ ಪಿ ರಾಜೀವ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ಮೆರೆದಿದೆ. ಈ ಹಿಂದೆ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಅದೇ ರೀತಿ ಮುನವಳ್ಳಿ ಪುರಸಭೆಯಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಫಲಿತಾಂಶ ಬಂದಿದೆ. ಒಟ್ಟು 23 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 11, ಬಿಜೆಪಿ 10 ಹಾಗೂ 2 ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಹಾಗೂ ಸವದತ್ತಿಯ ಬಿಜೆಪಿ ಶಾಸಕ ಆನಂದ್ ಬಾಮನಿಗೆ ಇಲ್ಲಿ ಭಾರೀ ಮುಖಭಂಗವಾಗಿದೆ. ಕಳೆದ ಬಾರಿ ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಮುಗುಳುಕೊಡ ಪುರಸಭೆ ಬಿಜೆಪಿ ತೆಕ್ಕೆಗೆ ಬಂದಿದ್ದು, ಒಟ್ಟು ವಾರ್ಡ್ಗಳು 23 ಆಗಿದ್ದು, ಅದರಲ್ಲಿ ಬಿಜೆಪಿ 13, ಕಾಂಗ್ರೆಸ್ 4, ಪಕ್ಷೇತರರು 6 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ಕುಡಚಿ ಬಿಜೆಪಿ ಶಾಸಕ ಪಿ ರಾಜು ಪ್ರತಿನಿಧಿಸುವ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಹಿಂದೆ ಬಿಜೆಪಿಯಲ್ಲಿ ಅಧಿಕಾರ ಇತ್ತು. ಅದೇ ರೀತಿಯಾಗಿ ಅಥಣಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದು, ಒಟ್ಟು 27 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 15, ಬಿಜೆಪಿ 9 ಹಾಗೂ ಪಕ್ಷೇತರ 3 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಮತ್ತು ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ. ಈ ರೀತಿಯಾಗಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹಾಗೂ ಬಿಜೆಪಿ ಶಾಸಕ ಮಹೇಶ್ ಕುಮಟಳ್ಳಿಗೆ ಭಾರಿ ಮುಖಭಂಗವಾಗಿದೆ. ಕಳೆದ ಬಾರಿ ಇಲ್ಲಿ ಅತಂತ್ರ ಫಲಿತಾಂಶ ಬಂದಿತ್ತು. ಇನ್ನು ಉಗಾರ ಖುರ್ದ ಪುರಸಭೆ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದ್ದು, ಒಟ್ಟು 23 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 11, ಬಿಜೆಪಿ 7 ಹಾಗೂ ಪಕ್ಷೇತರರು 5 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ಕಾಗವಾಡ ಬಿಜೆಪಿ ಶಾಸಕ ಶ್ರೀಮಂತ ಪಾಟೀಲ್ಗೆ ಇಲ್ಲಿ ಭಾರಿ ಮುಖಭಂಗವಾಗಿದ್ದು, ಬಿಜೆಪಿ ತನ್ನ ಅಧಿಕಾರ ಕಳೆದುಕೊಂಡಿದೆ. ಈ ಹಿಂದೆ ಅತಂತ್ರ ಫಲಿತಾಂಶ ಬಂದು ಕಾಂಗ್ರೆಸ್, ಬಿಜೆಪಿ 2 ಪಕ್ಷಗಳು ತಲಾ 2.5 ವರ್ಷಗಳ ಕಾಲ ಅಧಿಕಾರ ನಡೆಸಿದವು. ಅದೇ ರೀತಿಯಾಗಿ ಪಟ್ಟಣ ಪಂಚಾಯಿತಿಗೆ ನಡೆದ ಚುನಾವಣೆ ಫಲಿತಾಂಶ ಕೂಡ ಹೊರಬಿದ್ದಿದ್ದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಬೆಳಗಾವಿಯ 11 ಪಟ್ಟಣ ಪಂಚಾಯಿತಿಗಳ ಫಲಿತಾಂಶ ವಿವರ ಹೀಗಿದ್ದು, ಎಕ್ಸೆಂಬ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಪಾಲಾಗಿದೆ. ಒಟ್ಟು 17 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 16 ವಾರ್ಡ್ಗಳಲ್ಲಿ ಜಯಗಳಿಸಿದರೆ, ಬಿಜೆಪಿ ಕೇವಲ ಒಂದೇ ಒಂದು ವಾರ್ಡ್ನಲ್ಲಿ ಜಯಗಳಿಸಿದೆ. ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ತೀವ್ರ ಮುಖಭಂಗವಾಗಿದೆ. ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರು ಇಲ್ಲಿ ಕಮಾಲ್ ಮಾಡಿದ್ದಾರೆ. ಶಾಸಕ ಗಣೇಶ್ ಹುಕ್ಕೇರಿ ಪ್ರತಿನಿಧಿಸುವ ಕ್ಷೇತ್ರ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿಗಳು ಇದಾಗಿದ್ದು, ಕಳೆದ ಬಾರಿ ಎಕ್ಸೆಂಬ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಈಗ ಬಿಜೆಪಿ ಅಧಿಕಾರ ಕಳೆದುಕೊಂಡು ಭಾರಿ ಮುಖಭಂಗ ಅನುಭವಿಸಿದೆ. ಇನ್ನು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪಕ್ಷೇತರರು ಪಾರಮ್ಯ ಮೆರೆದಿದ್ದಾರೆ. ಒಟ್ಟು ವಾರ್ಡ್ಗಳಲ್ಲಿ 14 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ 0 ಸ್ಥಾನ ಗಳಿಸಿದರೆ, ಪಕ್ಷೇತರರು 14ಕ್ಕೆ 14 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಕಿತ್ತೂರು ಬಿಜೆಪಿ ಶಾಸಕ ಮಹಾಂತೇಶ ದೊಡ್ಡಗೌಡರ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿ ಇದಾಗಿದ್ದು, ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡನ್ನ ಜನ ತಿರಸ್ಕರಿಸಿದ್ದಾರೆ. ಇನ್ನು ಬೋರ್ಗಾವ ಪಟ್ಟಣ ಪಂಚಾಯಿತಿ ಪಕ್ಷೇತರರ ಪಾಲಾಗಿದ್ದು, ಒಟ್ಟು 17 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗಳು 0 ಸಾಧನೆ ಗಳಿಸಿವೆ. ಪಕ್ಷೇತರರು ಇಲ್ಲಿ 17 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಆಪ್ತ ಉತ್ತಮ್ ಪಾಟೀಲ್ ಪ್ಯಾನೆಲ್ಗೆ ಜಯಬೇರಿ ಬಾರಿಸಿದ್ದು, ಕ್ಷೇತ್ರದ ಶಾಸಕಿ ಸಚಿವೆ ಶಶಿಕಲಾ ಜೊಲ್ಲೆಗೆ ಭಾರಿ ಮುಖಭಂಗ ಆಗಿದೆ. ಈ ಹಿಂದೆಯೂ ಕೂಡ ಪಕ್ಷೇತರರೇ ಅಧಿಕಾರದಲ್ಲಿದ್ದರು.
ಅರಬಾವಿ ಪಟ್ಟಣ ಪಂಚಾಯಿತಿ ಪಕ್ಷೇತರರ ಪಾಲಾಗಿದ್ದು ಒಟ್ಟು 16 ಸ್ಥಾನಗಳಲ್ಲಿ ಬಿಜೆಪಿ 5 ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದೆ. ಪಕ್ಷೇತರರು 11 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವ ಅರಬಾವಿ ಕ್ಷೇತ್ರ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿಗಳಲ್ಲಿ ತಮ್ಮ ಬೆಂಬಲಿಗರನ್ನ ಪಕ್ಷೇತರರನ್ನಾಗಿ ನಿಲ್ಲಿಸಿ ಬಾಲಚಂದ್ರ ಜಾರಕಿಹೊಳಿ ಗೆಲುವು ಸಾಧಿಸಿದ್ದಾರೆ. ಕಳ್ಳೋಳಿ ಪಟ್ಟಣ ಪಂಚಾಯಿತಿ ಪಕ್ಷೇತರರ ಪಾಲಾಗಿದ್ದು ಒಟ್ಟು 16 ಸ್ಥಾನಗಳಲ್ಲಿ ಬಿಜೆಪಿ 5, ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದೆ. ಪಕ್ಷೇತರರು 11 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವ ಅರಬಾವಿ ಕ್ಷೇತ್ರ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿಯಲ್ಲಿ ತಮ್ಮ ಬೆಂಬಲಿಗರನ್ನ ಪಕ್ಷೇತರರನ್ನಾಗಿ ನಿಲ್ಲಿಸಿ ಬಾಲಚಂದ್ರ ಜಾರಕಿಹೊಳಿ ಗೆಲ್ಲಿಸಿ ತಂದಿದ್ದಾರೆ. ಬಿಜೆಪಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹುಟ್ಟೂರಲ್ಲೇ ಬಿಜೆಪಿ ಮುಗ್ಗರಿಸಿದೆ. ನಾಗನೂರ ಪಟ್ಟಣ ಪಂಚಾಯಿತಿ ಪಕ್ಷೇತರರ ಪಾಲಾಗಿದ್ದು ಒಟ್ಟು 17 ವಾರ್ಡ್ಗಳಲ್ಲಿ ಎಲ್ಲವೂ ಕೂಡ 17 ವಾರ್ಡ್ಗಳಲ್ಲಿ ಪಕ್ಷೇತರರು ಜಯಗಳಿಸಿದ್ದಾರೆ. ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವ ಅರಬಾವಿ ಕ್ಷೇತ್ರ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಮ್ಮ ಬೆಂಬಲಿಗರನ್ನ ಪಕ್ಷೇತರರನ್ನಾಗಿ ನಿಲ್ಲಿಸಿ ಬಾಲಚಂದ್ರ ಜಾರಕಿಹೊಳಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿಯಿಂದ ಯಾವುದೇ ಅಭ್ಯರ್ಥಿ ಸ್ಪರ್ಧಿಸಿರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ 4 ಜನ ಸ್ಪರ್ಧೆ ಮಾಡಿದ್ರು. ಶ್ರೀಡಬಾಳ ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಬಂದಿದ್ದು ಒಟ್ಟು 16 ವಾರ್ಡ್ಗಳಲ್ಲಿ ಬಿಜೆಪಿ 11, ಕಾಂಗ್ರೆಸ್ 2 ಹಾಗೂ ಜೆಡಿಎಸ್ 1 ಸ್ಥಾನಗಳಲ್ಲಿ ಜಯಗಳಿಸಿದರೆ ಪಕ್ಷೇತರರು 2 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ಕಾಗವಾಡ ಬಿಜೆಪಿ ಶಾಸಕ ಶ್ರೀಮಂತ್ ಪಾಟೀಲ್ ಪ್ರತಿನಿಧಿಸುವ ಕ್ಷೇತ್ರ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿ ಇದಾಗಿದ್ದು ಕಳೆದ ಬಾರಿಯೂ ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಇನ್ನು ಕಿತ್ತೂರು ಪಟ್ಟಣ ಪಂಚಾಯಿತಿಯಲ್ಲಿ ಅತಂತ್ರ ಫಲಿತಾಂಶ ಮೂಡಿಬಂದಿದೆ. ಕಾಂಗ್ರೆಸ್ 5 ಸ್ಥಾನಗಳಲ್ಲಿ, ಬಿಜೆಪಿ 9 ಸ್ಥಾನಗಳಲ್ಲಿ ಹಾಗೂ ಪಕ್ಷೇತರರು 4 ಸ್ಥಾನಗಳಲ್ಲಿ ಆಯ್ಕೆಯಾಗಿದ್ದಾರೆ. ಕಿತ್ತೂರು ಬಿಜೆಪಿ ಶಾಸಕ ಮಹಾಂತೇಶ ದೊಡ್ಡಗೌಡರ ವ್ಯಾಪ್ತಿಯ ಈ ಕ್ಷೇತ್ರದಲ್ಲಿ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿತ್ತು. ಆದರೆ ಈ ಬಾರಿ ಭಾರಿ ಮುಖಭಂಗ ಅನುಭವಿಸಿದೆ. ಐನಾಪುರ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದು ಒಟ್ಟು 19 ವಾರ್ಡ್ಗಳಲ್ಲಿ ಬಿಜೆಪಿ 6 ಮತ್ತು ಕಾಂಗ್ರೆಸ್ 13 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದೆ. ಕಾಗವಾಡ ಬಿಜೆಪಿ ಶಾಸಕ ಶ್ರೀಮಂತ್ ಪಾಟೀಲ್ಗೆ ಭಾರಿ ಮುಖಭಂಗವಾಗಿದ್ದು ಕಳೆದ ಬಾರಿಯೂ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಚಿಂಚಲಿ ಪಟ್ಟಣ ಪಂಚಾಯಿತಿಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟು 19 ವಾರ್ಡ್ಗಳಲ್ಲಿ ಬಿಜೆಪಿ 5 ಸ್ಥಾನಗಳಲ್ಲಿ ಜಯಗಳಿಸಿದೆ. ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಜಯಗಳಿಸಿದೆ. ಪಕ್ಷೇತರರು 5 ಸ್ಥಾನಗಳಲ್ಲಿ ಜಯಗಳಿಸಿದ್ದಾರೆ. ರಾಯಬಾಗ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆಗೆ ಇಲ್ಲಿ ಭಾರಿ ಮುಖಭಂಗವಾಗಿದ್ದು ಕಳೆದ ಬಾರಿ ಬಿಜೆಪಿ ಇಲ್ಲಿ ಅಧಿಕಾರದಲ್ಲಿತ್ತು. ಕಂಕನವಾಡಿ ಪಟ್ಟಣ ಪಂಚಾಯಿತಿ ಬಿಜೆಪಿ ಪಾಲಾಗಿದ್ದು ಒಟ್ಟು 17 ಸ್ಥಾನಗಳಲ್ಲಿ ಬಿಜೆಪಿ 12 ಸ್ಥಾನಗಳಲ್ಲಿ ಜಯ ದಾಖಲಿಸಿದೆ. ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆಲುವು ಕಂಡಿದೆ. ರಾಯಬಾಗ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿ ಇದಾಗಿದ್ದು ಈ ಹಿಂದೆಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿತ್ತು. ಅಥಣಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದು ಒಟ್ಟು 27 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 15, ಬಿಜೆಪಿ 9 ಹಾಗೂ ಪಕ್ಷೇತರ 3 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹಾಗೂ ಬಿಜೆಪಿ ಶಾಸಕ ಮಹೇಶ್ ಕುಮಟಳ್ಳಿಗೆ ಭಾರಿ ಮುಖಭಂಗ ಆಗಿದೆ. ಕಳೆದ ಬಾರಿ ಅತಂತ್ರ ಫಲಿತಾಂಶ ಇಲ್ಲಿ ಬಂದಿತ್ತು. ಅಥಣಿ ಪುರಸಭೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 8ರಲ್ಲಿ ಪಕ್ಷೇತರ ಅಭ್ಯರ್ಥಿ ಶಾಂತಾ ದಿಲೀಪ್ ಲೋನಾರೆ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. 460 ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಸತತ 5 ಬಾರಿ ಲೋನಾರೆ ಕುಟುಂಬದ ಸದಸ್ಯರು ಅಥಣಿ ಪುರಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಲೇ ಬಂದಿದ್ದು ದಿಲೀಪ್ ಲೋನಾರೆ ಸತತ 4 ಬಾರಿ ಅಧ್ಯಕ್ಷ ಗಾದಿ ಅಲಂಕರಿಸಿದರೆ ಅವರ ಸಹೋದರಿ ಶ್ರೀವಂತ ಪ್ರಧಾನಿ 1 ಬಾರಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಇತಿಹಾಸ ಕೂಡ ಹೊಂದಿದ್ದು ಈಗ ಅವರ ಶ್ರೀಮತಿ ಶಾಂತಾ ಲೋನಾರೆ ವಾರ್ಡ್ ನಂಬರ್ 8ರಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ದಿಲೀಪ್ ಲೋನಾರೆ ಮಾತನಾಡಿ ವಾರ್ಡ್ ನಂಬರ್ 8ರ ಮತದಾರರು ನಮ್ಮ ಮೇಲೆ ಭರವಸೆ ಇಟ್ಟು ಗೆಲ್ಲಿಸಿದ್ದು ವಾರ್ಡ್ ನಂಬರ್ 8ರ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಅವರು ತಿಳಿಸಿದರು. ಇವತ್ತು ಪುರಸಭೆ ಚುನಾವಣೆ 2022 30ರ ಫಲಿತಾಂಶ ಅಚ್ಚರಿ ಫಲಿತಾಂಶ ಬಂದಿದೆ. ಯಾಕಂದ್ರೆ ವಾರ್ಡ್ ನಂಬರ್ 8ರಾಗ ನಮ್ಮ ಮಾತಂಗಿ ಸಮಾಜ ಇರ್ಬೋದು, ಬಾತೂರು ಸಮಾಜ ಇರ್ಬೋದು, ಭಜೇಂದ್ರಿ ಸಮಾಜ ಇರ್ಬೋದು, ನನಗೆ ತನೋಮನ ದಿನದಿಂದ ಸಹಾಯ ಭಾಳ ಮಾಡಿದ್ದಾರೆ. ನಾವು ನನ್ನ ಜೀವ ಇರುವೊಳಗೆ ಇದು ಏನೂ ಕೆಲಸ ಇರಲಿ, ತನೋಮನಧನ ಪ್ರಯತ್ನ ಮಾಡಿ ಅವ್ರು ಏನೂ ಕೆಲಸ ಇರಲಿ, ಮನೆ ಇರ್ಬೋದು, ಶೌಚಾಲಯ ಇರ್ಬೋದು, ಕಾಂಗಡಿ ಕೆಲಸ ಇರ್ಬೋದು, ಗಟರ್ ರೋಡ್ ಇರ್ಬೋದು. ಈಗಾಗಲೇ ನನಗೆ 25 ವರ್ಷ ಅನುಭವ ಐತಿ. ಅವ್ರು ಯಾರೋ ಬಂದ್ರೆ ನಮ್ಮ ಮನೆ ಡೈರೆಕ್ಟ್ ಬರ್ಬೋದು, ಏನು ಯಾರ್ದು ನೋಡೋ ಏನೂ ಸಂಬಂಧ ಇಲ್ಲ. ಏನು ಬೇಕಾದ್ರೆ ಡೈರೆಕ್ಟ್ ಹಗಲಿರೋ ನಿಮ್ಮ ಸರಾಗ ಕಾಯ್ತೀನಿ. ಇವರೆಲ್ಲ ನನಗೆ ಆಶೀರ್ವಾದ ಮಾಡ್ಯಾರ. ಜೀವನ ಪರ್ಯಂತ ಇವ್ರ ಕಾಲು ಬಿದ್ದು ನೀರು ಋಣ ತೀರಿಸ್ಬೇಕಂತ ನಾ ಕಾಯ್ಕೊಂಡೀನಿ. ಸಿದ್ದಪ್ಪ ಮತ್ತು ಪಂಡ್ರಪ್ಪ ದುರ್ಗಾದೇವಿ ನನಗೆ ಆಶೀರ್ವಾದ ಮಾಡ್ಯಾರ. ನಿಮ್ಗೆ ಎಂದೂ ಮರೆಯಂಗಿಲ್ಲ ಇದು ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ.
ಈ ಸಂದರ್ಭದಲ್ಲಿ ಬಸವರಾಜ್ ಹೋಳಿಕಟ್ಟಿ, ಶಂಕರ್ ಹಿರೇಮನಿ, ನ್ಯಾಮಗೌಡ ಹೆಗ್ಗನ್ನವರ, ಮಂಜು ಹೋಳಿಕಟ್ಟಿ, ಕಮಲಾ ಹಿರೇಮನಿ ಸೇರಿದಂತೆ ಕೆಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರೇಮನಿ, S9 ಟಿವಿ, ಅಥಣಿ. ಧಾರವಾಡ ಜಿಲ್ಲೆಯ ಅನ್ನಗಿರಿ ಪುರಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಕಾಂಗ್ರೆಸ್ ಪಕ್ಷವು ಅತಿ ಹೆಚ್ಚು ಸ್ಥಾನ ಗಳಿಸುವ ಮೂಲಕ ಮೇಲುಗೈ ಸಾಧಿಸಿದ್ದಾರೆ. ಬಿಜೆಪಿಗೆ ತೀವ್ರ ಮುಖಭಂಗವಾಗಿದೆ. ಜೆಡಿಎಸ್ ಅಂತೂ ಇಲ್ಲವೇ ಇಲ್ಲ. 6 ಪಕ್ಷೇತರ ಅಭ್ಯರ್ಥಿಗಳು ಜಯಬೇರಿ ಸಾಧಿಸಿದ್ದಾರೆ. ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಮೇಲುಗೈ ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷದಿಂದ ಒಟ್ಟು 12 ಅಭ್ಯರ್ಥಿಗಳು ವಿಜಯಶಾಲಿಯಾಗಿದ್ದಾರೆ. 5 ಅಭ್ಯರ್ಥಿಗಳು ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ. 6 ಪಕ್ಷೇತರ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ. ಈ ಮೂಲಕ ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಜನರು ಸಂಪೂರ್ಣವಾಗಿ ತಿರಸ್ಕರಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಮೇಲುಗೈ ಸಾಧಿಸಿದೆ. ಧಾರವಾಡ ಜಿಲ್ಲೆಯ ಅನ್ನಗಿರಿ ಪುರಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಕಾಂಗ್ರೆಸ್ ಪಕ್ಷವು ಅತಿ ಹೆಚ್ಚು ಸ್ಥಾನ ಗಳಿಸುವ ಮೂಲಕ ಮೇಲುಗೈ ಸಾಧಿಸಿದ್ದಾರೆ. ಬಿಜೆಪಿಗೆ ತೀವ್ರ ಮುಖಭಂಗವಾಗಿದೆ. ಜೆಡಿಎಸ್ ಅಂತೂ ಇಲ್ಲವೇ ಇಲ್ಲ. 6 ಪಕ್ಷೇತರ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ. ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಮೇಲುಗೈ ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷದಿಂದ ಒಟ್ಟು 12 ಅಭ್ಯರ್ಥಿಗಳು ವಿಜಯಶಾಲಿಯಾಗಿದ್ದರೆ 5 ಅಭ್ಯರ್ಥಿಗಳು ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ. 6 ಪಕ್ಷೇತರ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ. ಈ ಮೂಲಕ ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಜನರು ಸಂಪೂರ್ಣವಾಗಿ ತಿರಸ್ಕರಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಮೇಲುಗೈ ಸಾಧಿಸಿದ್ದಾರೆ. ಮಾಜಿ ಶಾಸಕ ಎನ್.ಎಚ್. ಕೋನರೆಡ್ಡಿ ಹಾಗೂ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿನೋದ್ ಅಸೂಟಿ ಅವರ ಪರಿಶ್ರಮದ ಪರವಾಗಿ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷವು ಜಯಬೇರಿ ಬಾರಿಸಿದೆ ಎನ್ನಲಾಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಗುರೇನಕೊಪ್ಪ ಅವರು ತಮ್ಮ ತವರು ಕ್ಷೇತ್ರ ಮತ್ತು ಅನ್ನಗಿರಿ ತಾಲೂಕಿನ ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಕೇವಲ 5 ಸ್ಥಾನಗಳನ್ನು ಗಳಿಸುವ ಮೂಲಕ ತೀವ್ರ ಮುಖಭಂಗವನ್ನು ಅನುಭವಿಸಿದ್ದಾರೆ. ಒಟ್ಟಾರೆಯಾಗಿ 6 ಪಕ್ಷೇತರ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಗಳಿಸುವ ಮೂಲಕ ಅನ್ನಗಿರಿ ಮತದಾರರು ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತ ಗಳಿಸುವಲ್ಲಿ ಸಫಲರಾಗಿದ್ದಾರೆ. ಈರಪ್ಪ ಗುರ್ಕಾರ್, S9 ಟಿವಿ, ಅನ್ನಗಿರಿ. ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಆಯ್ಕೆಯಾದ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು S9 ಟಿವಿ ಜೊತೆ ಮಾತನಾಡಿ ಬಿಜೆಪಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದು ಕಾಂಗ್ರೆಸ್ ಪಕ್ಷವನ್ನು ಅಪ್ಪಿಕೊಳ್ಳುವ ಮೂಲಕ ಕಾಂಗ್ರೆಸ್ ಮುನ್ನಡೆ ನೀಡಿದ್ದಾರೆ. ಜೊತೆಗೆ ಬಿಜೆಪಿ ಪಕ್ಷದ ಬೆಲೆ ಏರಿಕೆಗೆ ಇದಕ್ಕೆಲ್ಲ ಕಾರಣ ಅಂತ ನಮ್ಮ ಪಕ್ಷದ ನಾಯಕರಾದ ಮಾಜಿ ಶಾಸಕ ಎನ್.ಎಚ್. ಕೋನರೆಡ್ಡಿ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನೋದ್ ಸುದ್ದಿ, ಮಂಜುನಾಥ್ ಮಾಯನವರ ಇವರೆಲ್ಲರ ಪರಿಶ್ರಮದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಲುವಲ್ಲಿ ಸಾಧ್ಯವಾಗಿದೆ ಅಂತ ಹೇಳಿದ್ರು. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಇದು ದಿಕ್ಸೂಚಿಯಾಗಲಿದ್ದು ಇದರ ಜೊತೆಗೆ 2023ರ ಚುನಾವಣೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಕೂಡ ಕಾಂಗ್ರೆಸ್ ಪಕ್ಷ ಜಯಗಳಿಸಲಿದೆ ಅಂತ S9 ಟಿವಿಗೆ ಅವರು ಮಾಹಿತಿ ನೀಡಿದ್ದಾರೆ. ಅನ್ನಗಿರಿ ಪುರಸಭೆ ಚುನಾವಣೆಯಲ್ಲಿ ಆಯ್ಕೆಯಾದ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು S9 ಟಿವಿ ಜೊತೆ ಮಾತನಾಡಿ ಬಿಜೆಪಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದು ಕಾಂಗ್ರೆಸ್ ಪಕ್ಷವನ್ನು ಅಪ್ಪಿಕೊಳ್ಳುವ ಮೂಲಕ ಕಾಂಗ್ರೆಸ್ಗೆ ಮುನ್ನಡೆ ನೀಡಿದ್ದಾರೆ. ಜೊತೆಗೆ ಬಿಜೆಪಿ ಪಕ್ಷದ ಬೆಲೆ ಏರಿಕೆ ಇದಕ್ಕೆ ಕಾರಣ ನಮ್ಮ ಪಕ್ಷದ ನಾಯಕರಾದ ಮಾಜಿ ಶಾಸಕ ಎನ್.ಎಚ್. ಕೋನರೆಡ್ಡಿ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನೋದ್ ಸುದ್ದಿ, ಮಂಜುನಾಥ್ ಮಾಯನವರ ಇವರೆಲ್ಲರ ಪರಿಶ್ರಮದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಗೆಲುವು ಸ್ಥಾನ ಲಭಿಸಿದೆ ಅಂತ ಅವರು ಹೇಳಿದರು. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗೆ ಇದು ದಿಕ್ಸೂಚಿ ಆಗಲಿದ್ದು ಜೊತೆಗೆ 2023ರ ಚುನಾವಣೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರವೂ ಕೂಡ ಕಾಂಗ್ರೆಸ್ ಪಕ್ಷ ಜಯಗಳಿಸಲಿದೆ ಅಂತ S9 ಟಿವಿ ಜೊತೆ ಅವರು ತಿಳಿಸಿದ್ದಾರೆ. ನಾವು ಸಿಲಿಂಡರ್ ಸದ್ಯ 1,000 ರೂಪಾಯಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಹೆಚ್ಚಿಗೆ ಆಗಿ ಜನ ಅಸಮಾಧಾನ ಗೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಆಡಳಿತಕ್ಕೆ. ಅದಕ್ಕೆ ದಯಮಾಡಿ ಈ ಸರಿ ಕಾಂಗ್ರೆಸ್ ಎಲ್ಲ ಜನಗಳು, ಮತದಾರರು ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಹಾಯ ಸಹಕಾರ ನೀಡಲಿಕ್ಕೆ ಈ ಕಾಂಗ್ರೆಸ್ ಪಕ್ಷದ ಮತದಾರರಿಗೆ ನಾವು ಮೆರವಣಿಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೀಡಿಯಾದವರಿಗೆ ಹಾಗೂ ಎಲ್ಲ ಬಂಧು ಭಗಿನಿಯರಿಗೂ ನನ್ನ ಧನ್ಯವಾದಗಳು. ಸಾರ್ವತ್ರಿಕ
ಇವತ್ತು ಪಕ್ಷೇತರ ಕೂಡ ನಮ್ಮವರೇ ಆಗಿರೋದ್ರಿಂದ ನಾವು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಚುಕ್ಕಾಣಿಯನ್ನು ಹಿಡಿತೇವೆ ಅನ್ನುವಂಥ ಭರವಸೆ ಇದೆ. ಬಿಜೆಪಿ ತಿರಸ್ಕಾರ ಮಾಡಿದ್ದು ಯಾಕೆ ಪಕ್ಷ ಜನರ ಬಗ್ಗೆ ಇಲ್ಲಿ ಬಿಜೆಪಿಯನ್ನು ಯಾಕೆ ತಿರಸ್ಕಾರ ಮಾಡಿದ್ರು ಜನರನ್ನು? ಬಿಜೆಪಿನ ಈಗಾಗಲೇ ದೇಶಾದ್ಯಂತ ರೈತರಿಗೆ ಮತ್ತು ದಿನನಿತ್ಯ ಬಳಕೆ ಬಳಸುವಂಥ ಸಾಮಗ್ರಿಗಳಿರ್ಬೋದು ಎಲ್ಲವನ್ನೂ ವಿರೋಧಿಸಿ ಜನರ ಬಡಬಗ್ಗರ ಆಂತರಿಕ ಇದೆ ಬಿಜೆಪಿ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಅಲ್ಲ, ಈಗ ಬಿಜೆಪಿ ಅವರು ಕುಡಿಯೋ ನೀರು ಕೊಡ್ತೇವೆ ಅಂತ ಹೇಳಿದ್ರು, ಏನು ಆದರೂ ಕೂಡ ಆ ಕೆಲಸ ಆಗಿಲ್ಲ. 4 ವರ್ಷ ಸರ್ಕಾರ ಇದೆ, ಇನ್ನೊಂದು ವರ್ಷಕ್ಕೆ ಎಲೆಕ್ಷನ್ ಈಗ ಕೊಡ್ತಾರೆ. 4 ವರ್ಷಕ್ಕೆ ಏನು ಮಾಡಿದ್ರು? ಒಟ್ಟಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾರೆ. ನಾವು ನಮ್ಮ ಬಾಡಿ ರಚನೆ ಆತಂದ್ರೆ ನಾವು ನಿಮ್ಗೆ 24 ಗಂಟೆ ನೀರು ಕೊಡ್ತೇವೆ ಅಂತಂದು ಹೇಳ್ತಾರೆ. 2019 ಇಲ್ಲೇ ಸರ್ಕಾರ ತಮ್ಮದೇ ಐತಿ. ಏನು ಮಾಡಿದ್ರು? ಇದಕ್ಕೆ ಅಲ್ಲಿಗೆ ಸಮಸ್ತ ಜನತೆಗೆ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಈಗಾಗಲೇ ಚುನಾವಣೆಯ ಫಲಿತಾಂಶ ನೋಡಿದ್ದೀರಿ ಅಂತ ಭಾವಿಸುತ್ತೇನೆ. ಈಗಾಗಲೇ 20 ವಾರಗಳಲ್ಲಿ ಇಲ್ಲಿ ರಾಷ್ಟ್ರೀಯ ಪಕ್ಷ ಬಿಜೆಪಿ ಬರೀ 5 ಸಂಖ್ಯೆಯನ್ನು ಗೆದ್ದು ತೃಪ್ತಿ ಪಡ್ಕೊಂಡಿದೆ. ಇಲ್ಲಿ ಕೇಂದ್ರ ಸಚಿವರಿರ್ಬೋದು ಮತ್ತು ಕರ್ನಾಟಕ ರಾಜ್ಯದ ಸಚಿವರಿರ್ಬೋದು, ಬಹುಶಃ ಮಾಜಿ ಮುಖ್ಯಮಂತ್ರಿಗಳು ಕೂಡ ಬಂದಿಲ್ಲ, ಪ್ರಚಾರ ಮಾಡಿದ್ರು ಕೂಡ ಮತದಾರರು ಅದನ್ನು ಧಿಕ್ಕರಿಸಿದ್ದಾರೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಪಬ್ಲಿಕ್ಕಿಗೆ ಸಾಕಷ್ಟು ತೊಂದರೆ ಆಗಿದೆ. ಕರೋನಾ ಬಂದಂಥ ಸಂದರ್ಭದಲ್ಲಿ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಡೀಸೆಲ್, ಪೆಟ್ರೋಲ್ ಬದುಕುವಂಥ ಪರಿಸ್ಥಿತಿ ಕೂಡ ಸಾಮಾನ್ಯ ಜನರಿಗೆ ಕಷ್ಟ ಆಗಿದ್ದರಿಂದ ಮತದಾರರು ಅವರಿಗೆ ಬಿಜೆಪಿಯವರಿಗೆ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಮುಂಬರುವ ಚುನಾವಣೆ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಬಿಜೆಪಿಯವರು ತಾವು ಮುಟ್ಟಿ ನೋಡಿರುವಾಗ ನಮ್ಮ ಮತದಾರರು, ಹಳ್ಳಿಗೇರಿ ಮತದಾರರು ಮತವನ್ನು ಹಾಕಿದ್ದಾರೆ. ಆ ಮತದಾರರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈರಪ್ಪ ಗುರಿಕಾರ, S9 TV, ಅನ್ನಿಗೇರಿ. ಅನ್ನಿಗೇರಿ ಪುರಸಭೆ ಚುನಾವಣೆಯಲ್ಲಿ 12 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿದ ಹಿನ್ನೆಲೆಯಲ್ಲಿ S9 TV ಜೊತೆ ಮಾತನಾಡಿದ ಮಾಜಿ ಶಾಸಕ NH ಕೋನರೆಡ್ಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಅನ್ನಿಗೇರಿ ಎಲ್ಲ ಮತದಾರರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಲುವಲ್ಲಿ ಸಹಾಯವಾಗಿದೆ ಅಂತ ಹೇಳಿದರು. ಅನ್ನಿಗೇರಿ ಪುರಸಭೆ ಚುನಾವಣೆಯಲ್ಲಿ 12 ಕಾಂಗ್ರೆಸ್ ಪಕ್ಷ ಜಯಗಳಿಸಿದ ಹಿನ್ನೆಲೆಯಲ್ಲಿ S9 TV ಜೊತೆ ಮಾತನಾಡಿದ ಮಾಜಿ ಶಾಸಕ NH ಕೋನರೆಡ್ಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಅನ್ನಿಗೇರಿಯ ಎಲ್ಲ ಮತದಾರರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷವು ಅತಿ ಹೆಚ್ಚು ಸ್ಥಾನ ಗೆಲ್ಲುವಲ್ಲಿ ಸಫಲವಾಗಿದೆ. ಬಹುಮತ ಬಂದಿದೆ. ಅದಕ್ಕೆ ಬರಲಿಕ್ಕೆ ಕಾರಣ ಅಂದರೆ ಸಂಘಟನಾ ಚತುರರಾದಂಥ KPCC ಅಧ್ಯಕ್ಷರಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರಾವಧಿಯಲ್ಲಿ ಏನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದರು. ಅದೇ ರೀತಿಯಾಗಿ ವಿರೋಧ ಪಕ್ಷ ನಾಯಕರಾಗಿ ಸರ್ಕಾರದ ಡೊಂಕುಗಳನ್ನ ತಿದ್ದತಕ್ಕಂಥ ವಿಚಾರಗಳನ್ನ ಏನು ಪ್ರಸ್ತಾಪ ಮಾಡ್ತಿದ್ರು. ವರ್ಷದಿಂದ ಅನ್ನಿಗೇರಿಯಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಅದನ್ನೆಲ್ಲ ಮನಗಂಡು ಜನ ಏನಾದರೂ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ದಿಶೆಯೊಳಗೆ ಎಲ್ಲರೂ ಕೂಡ ಇವತ್ತು ಬೆಂಬಲವನ್ನು ಕೊಟ್ಟಾರೆ. ಇಂಡಿಪೆಂಡೆಂಟ್ ಆಗಿ ಒಂದು 5-6 ಜನ ಗೆದ್ದಾರೆ. ಅವರು ನಮಗೆ ಬೆಂಬಲವನ್ನು ಕೊಡಲಿಕ್ಕೆ ಸಿದ್ಧರಾಗಿ ಇವತ್ತು ನಮ್ಮ ಕಡೆ ಮಾತುಕತೆ ನಡೆಯುತ್ತೆ. ಅವರು ಕೂಡ ಪಕ್ಷಕ್ಕೆ ಜಾಯಿನ್ ಮಾಡ್ಕೊತೀವಿ. ಇಷ್ಟ ಹೇಳ್ತಕ್ಕಂಥದ್ದು, ಅನ್ನಿಗೇರಿ ಪುರಸಭೆ ಅಧಿಕಾರ ಕೇವಲ ದೊಡ್ಡಾಟ ಸಣ್ಣಾಟ ಅನ್ನುವಂಥ ಮಾತನ್ನು ಸನ್ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದರು. ನಾನು ಇಷ್ಟ ಹೇಳ್ತಕ್ಕಂಥದ್ದು, ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಚಾರ ಮಾಡಿದರು. ಅದೇ ರೀತಿಯಾಗಿ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು, ಅದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಭಾಷಣ ಮಾಡಿ ಎಲ್ಲ ನಾವು ಮಾಡಿವಂತೇವರು. ಅನ್ನಿಗೇರಿ ತಾಲೂಕನ್ನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ನಾನು ಶಾಸಕನಿದ್ದಾಗ ಉದ್ಘಾಟನೆ ಮಾಡಿದ್ವಿ. ಅದನ್ನು ನಾನೇ ಮಾಡಿವೆ ಅಂತ ಹೇಳಿದ್ರು. ಅನ್ನಿಗೇರಿ ಕೆರೆ ಜಾಗ ಹಿಡಿದಾರೆ ನಾವು ಅವತ್ತೇ ನೀರು ಕೊಡೋಕೆ ತೀರ್ಮಾನ ಮಾಡಿದ್ವಿ. ಇಂಥ ಎಲ್ಲ ನೂರಾರು ಯೋಜನೆಗಳನ್ನ ಅನ್ನಿಗೇರಿ ಚಕ್ಕಡಿ ರಸ್ತೆ ಇರ್ಬೋದು, ಕುಡಿ ನೀರಿನ ಯೋಜನೆ ಇರ್ಬೋದು, ರಸ್ತೆ ಇರ್ಬೋದು, ಆಶ್ರಯ ಯೋಜನೆ ಇರ್ಬೋದು, ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಸಾಕಷ್ಟು ಕೆಲಸಗಳು ಮಾಡಿದ್ದಕ್ಕೆ ಇವತ್ತು ಜನ ನೆನಪಿಟ್ಟಾರೆ. ಅದಕ್ಕೆ ಆ ದಿಶೆಯೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ತೀರ್ಮಾನ ಮಾಡಲ್ಲ. ಈ ಇಡೀ ನಮ್ಮ ಅನ್ನಿಗೇರಿ ನಗರದ ಜನತೆಗೆ ನಮ್ಮ ಪಕ್ಷದ ಪರವಾಗಿ ನಾನು, ವಿನೋದ ಸೂಟಿಯವರು ಜೋಡೆತ್ತುಗಳಾಗಿ ಇವತ್ತೇನು ಚುನಾವಣೆಯನ್ನು ಮಾಡಿದ್ವಿ, ಅದೇ ರೀತಿಯಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಂಜು ಮಾಯಣ್ಣವರು ಮತ್ತು ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರ ಶ್ರಮದಿಂದ ಇವತ್ತು ಅನ್ನಿಗೇರಿ ಬಹುಮತವನ್ನು ಗೆಲ್ಲಕ್ಕೆ ಸಾಧ್ಯ. ಸರ್, ಕೋನರೆಡ್ಡಿ ಅವರು JDS ಇಂದ ಕಾಂಗ್ರೆಸ್ ಬಂದಿದ್ದಕ್ಕೆ ಬಲ ಹೆಚ್ಚಿಗೆ ಆಗಿತ್ತು ಅಲ್ಲ, ಕೋನರೆಡ್ಡಿ ಅವರು ಕಾಂಗ್ರೆಸ್ ಬಂದಿದ್ದು ನೋಡಿ. ನನಗೆ ಒಂದು ದಿವಸ ಮೊದಲೇಕ ಸನ್ಮಾನ್ಯ DK ಶಿವಕುಮಾರ್, ಸನ್ಮಾನ್ಯ ಸಿದ್ದರಾಮಯ್ಯವರು ಬೆಳಗಾಂದಲ್ಲಿ ಸೇರಿಸ್ಕೊಂಡ ದಿವಸದಿಂದ ನಾವು ಯುದ್ಧಕ್ಕೆ ಹೊಂಟಿವಿ. ಇವತ್ತು ಗೆಲುವಾಗಿದೆ. ಸರ್, ಮುಂಬರುವ ಕೋನರೆಡ್ಡಿಗಲ್ಲ, ಇವತ್ತು ಕಾರ್ಯಕರ್ತರ ಬೆಂಬಲಿದ್ದು ಗೆದ್ದೇವೆ ನಾವು.
ಮುಂಬರುವ ಚುನಾವಣೆ ಒಳಗೆ ತಮ್ಮದು ಜಿಲ್ಲಾ ಪಂಚಾಯತ್ ಇನ್ನೂ 1 ವರ್ಷ ಐತೆ ಅದಕ್ಕೆ. ಅಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅದಲ್ಲ ನಮಗೆ ಯುದ್ಧ ಅದು. ಈಗ ಹೇಳಿದ್ರಲ್ಲ ಅವರು ಇದು ಸಣ್ಣಾಟ. LKG ಪಾಸ್ ಆಗಿದೆ, UKG ಬಂಡೆ ಅವಾಗ ಬರ್ತದೆ. ಸರ್ ಅದ ಸರ್ ಇನ್ನೊಂದು ದೊಡ್ಡಾಟದೊಳಗೆ ನಾವ ಗೆಲ್ಲೋದು ಅಂತ ಹೇಳ್ಯಾರ ಸರ್, ಅದಕ್ಕೆ ಅದೊಂದು ಹೇಳ್ರಿ ಸರ್. ಅವತ್ತು ಯುದ್ಧ ಜನಾದೇಶ ಮಾಡೋದು ಜನ ನೋಡಿ ಒಂದ್ ಹೇಳ್ಬಿಡ್ತೇನೆ ನಾನು. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ, ಅಣ್ಣಿಗೇರಿ, ಹುಬ್ಬಳ್ಳಿ ತಾಲೂಕು ಬರ್ತಾವ. ಅವ್ರು ಏನ್ ಆದೇಶ ಮಾಡ್ತಾರ ಅದನ್ನ ಕೇಳ್ಬೇಕು. ನಾವ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಅವ್ರ ಆದೇಶವನ್ನ ನಾವು ತಲೆವಾಗಿ ನಡಿಬೇಕು. ಸೇವೆ ಮಾಡ್ತಕ್ಕಂಥವ್ರು, ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಮನ್ನಣೆ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ಅಣ್ಣಿಗೇರಿ ಪುರಸಭೆ ಚುನಾವಣೆ ಉದಾಹರಣೆ ಸರ್. ಈಗ ಕಾಂಗ್ರೆಸ್ ಈಗ ಗೆದ್ದಿ ಬಹುಮತ ನಿಮ್ದಾಗಿದೆ ಸರ್. ಅಣ್ಣಿಗೇರಿ ಜನರಿಗೆ ಏನು ಆಡಳಿತ ಕೊಡ್ಬೇಕಂತ ಯಾವ ರೀತಿ ನೋಡಿ. ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಅಧಿಕಾರದಾಗ ಇವತ್ತಿಗೂ ನೀವು ₹1 ಬಿಡುಗಡೆ ಮಾಡ್ತಾ ಇಲ್ಲ. ಅಣ್ಣಿಗೇರಿ ಡೆವಲಪ್ಮೆಂಟ್ ನೋಡ್ತಾ ಇಲ್ಲ, ಅಣ್ಣಿಗೇರಿ ಹೊಳೆ ನೋಡ್ತಾ ಇಲ್ಲ. ಇವತ್ತು ಜನರ ತೀರ್ಮಾನ ಏನ್ ಕೊಟ್ರಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ. ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿನೋದ್ ಅಸೂಟಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದು ಈ ಆಯ್ಕೆಗೆ ಕಾರಣೀಕರ್ತರಾದ ಮತದಾರ ಬಾಂಧವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಏನು ಇವತ್ತಿನ ದಿವಸ ಅಣ್ಣಿಗೇರಿ ಪುರಸಭೆ ಚುನಾವಣೆ ಫಲಿತಾಂಶ ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಅದೇ ರೀತಿ 1974ನೇ ಇಸ್ವಿಯಿಂದ ನಮ್ಮ ಅಣ್ಣಿಗೇರಿ ಪುರಸಭೆ ಸ್ಥಾಪನೆ ಆದಮೇಲೆ ಇವತ್ತು ಸ್ಥಿರವಾಗಿ ಅಣ್ಣಿಗೇರಿ ಪುರಸಭೆ ಮತದಾರರು ಪೂರ 1 ಸೈಡ್ ಮೆಜಾರಿಟಿ ಮೊದಲೇ ಬಾರಿಗೆ ಆಗೈತೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನು ನಮ್ಮ ಭಾಗದ ಮತದಾರರು, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು, ಆಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ಆಮೇಲೆ ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ NH ಕೋನರೆಡ್ಡಿ ಅವರು ಎಲ್ಲರೂ ಒಂದು ಪಾರ್ಟಿ ಹಿರಿಯರು ಕೂಡಿಸ್ಕೊಂಡು ಒಂದು ಒಳ್ಳೆಯ ಒಂದು ಸಂಘಟನೆ ಇಲ್ಲಿ, ಆಮೇಲೆ BJPಯದ ಆಡಳಿತ ಏನು ಜನರಿಗೆ ಬೇಜಾರಾಗೋಗಿತ್ತು, ಅದೇ ರೀತಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿದಾರಲ್ಲ, ಅದಕ್ಕೆಲ್ಲರಿಗೂ ಧನ್ಯವಾದ ಕೊಡ್ತೀನಿ. ಮುಂದಿನ ದಿನಮಾನೊಳಗೆ ನಮ್ಮ ಪಕ್ಷದ ಸಂಘಟನೆ ಬರೀ ಅಣ್ಣಿಗೇರಿ ಪುರಸಭೆ ಮಟ್ಟದಾಗ ಅಷ್ಟೇ ಅಲ್ಲ, ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ ಎಲ್ಲ ಕಡೆ ಕಾಂಗ್ರೆಸ್ ಬಾವುಟನ ನಾವೆಲ್ಲರೂ ಹಾರಿಸ್ತೀವಿ ಅಂತ ಹೇಳಕ್ಕೆ. ಬಹುಮತಕ್ಕೆ ತಮಗೆ ಇನ್ನೊಂದು ಸೀಟ್ ಬಹುಮತ ಆಗಿಲ್ಲ ಸರ್. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದವ. ಒಂದು ಬಾಬಾಜಾನ್ ಮುಲ್ಲೋನವ್ರು ನಮ್ಮ ಕಾಂಗ್ರೆಸ್ಗೆ ಬೆಂಬಲಿತ ಅಭ್ಯರ್ಥಿನೂ ಗೆದ್ದಿದ್ದಾರೆ. ಹೀಗಾಗಿ 23ರಲ್ಲಿ 13 ನಾವು ಮೆಜಾರಿಟಿ ಆಗಿದ್ದೀವಿ. ಪಕ್ಷೇತರದಲ್ಲಿ ಕೂಡ 6 ಮಂದಿ ಕ್ಯಾಂಡಿಡೇಟ್ ಗೆದ್ದಲ್ಲಿ ನಮ್ಮ ಮೊದಲಿನ ಕಾರ್ಯಕರ್ತರು ಅಲ್ಲಿ ಬೇಸರಾಗಿ ನಿಂತಿದ್ರು. ಸಂಪರ್ಕದಲ್ಲಿದ್ದಾರೆ. ನಾವು ಕೋನರೆಡ್ಡಿಯವರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಆಮೇಲೆ ನಮ್ಮ ಅಣ್ಣಿಗೇರಿ ಪುರಸಭೆ ಏನು ವ್ಯಾಪ್ತಿಯಲ್ಲಿ ಬರುವಂಥ ಹಿರಿಯರು ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಅವ್ರನ್ನೂ ಕೂಡ ಪಾರ್ಟಿಗೆ ಸೇರಿಸ್ಕೊತೀವಿ. ಈರಪ್ಪ ಗುರ್ಕಾರ್, S9 TV ಅಣ್ಣಿಗೇರಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳಲ್ಲಿ 4 ಸ್ಥಾನಗಳಲ್ಲಿ ಮರುಚುನಾವಣೆ ನಡೆದಿದ್ದು ಮಿನಿ ವಿಧಾನಸೌಧದಲ್ಲಿ ಬೆಳಗ್ಗೆಯಿಂದ ಎಣಿಕೆ ಕಾರ್ಯ ಪ್ರಾರಂಭವಾಗಿತ್ತು. ಮಾವಿನಬಾವಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಕ್ಕನಾಗಮ್ಮ ಗೆಲುವು ಸಾಧಿಸಿದ್ದಾರೆ. ರೋಡಲಬಂಡ ತವಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಮೇಶ್ ಕಾಳಪ್ಪ ಗೆಲುವು ಸಾಧಿಸಿದ್ದಾರೆ. ಹೊನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡದನಾಳ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಉಮಾದೇವಿ ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಗುರುಗುಂಟ ಶ್ರೀದೇವಿ ಸಂತೋಷ್ ಗೆಲುವು ಸಾಧಿಸಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳಲ್ಲಿ 4 ಸ್ಥಾನಗಳಲ್ಲಿ ಮರುಚುನಾವಣೆ ನಡೆದಿದ್ದು ಮಿನಿ ವಿಧಾನಸೌಧದಲ್ಲಿ ಬೆಳಗ್ಗೆಯಿಂದ ಎಣಿಕೆ ಕಾರ್ಯ ಪ್ರಾರಂಭವಾಗಿತ್ತು. ಮಾವಿನಬಾವಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಕ್ಕನಾಗಮ್ಮ ಗೆಲುವು ಸಾಧಿಸಿದ್ದಾರೆ. ರೋಡಲ್ಬಂಡ ತವಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಮೇಶ್ ಕಾಳಪ್ಪ ಗೆಲುವು ಸಾಧಿಸಿದ್ದಾರೆ. ಹೊನ್ನಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡದನಾಳ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಉಮಾದೇವಿ ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಗುರುಗುಂಟ ಶ್ರೀದೇವಿ ಸಂತೋಷ್ ಗೆಲುವು ಸಾಧಿಸಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ. ಬಸವರಾಜನೂರು, S9 TV ಲಿಂಗಸ್ಕೂರು. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಮಿಲನ್ ವಿತ್ ಚಾಟ್ ಕಾರ್ಡ್ ಹಾಗೂ
ನಗರ ಶೈಲಿ ಮೆಸ್ ಗ್ರ್ಯಾಂಡ್ ಓಪನಿಂಗ್ ಅತಿ ಶೀಘ್ರದಲ್ಲಿ. ಇಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳು ಹಾಗೂ ಸಂಜೆ ಸ್ನಾಕ್ಸ್, ಬರ್ತ್ಡೇ ಪಾರ್ಟಿ ಜೊತೆ ಮೋಜು ಮಸ್ತಿ, ವೆರೈಟಿ ಚಹಾ ಕಾಫಿ ಸಿಗುತ್ತದೆ. ಎಲ್ಲರಿಗೂ ಗ್ರ್ಯಾಂಡ್ ಓಪನಿಂಗ್ಗೆ ಸ್ವಾಗತ. ಬನ್ನಿ ನಮ್ಮ ಜೊತೆ ಈ ವಿಶೇಷ ದಿನವನ್ನ ಆಚರಿಸಿ. ನಮ್ಮ ವಿಳಾಸ ಮೇನ್ ರೋಡ್, ಸಪ್ತಾಪುರ್, ಧಾರವಾಡ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೂಡೂರು ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 8 ಕಳಕಪ್ಪ ಮಂತ್ರಿ SR ನವಲಿ ಹಿರೇಮಠ ಬೆಂಬಲಿತ ಅಭ್ಯರ್ಥಿ ಅಕಾಲಿ ಕನ್ನಡದಿಂದ ಖಾಲಿ ಇದ್ದ ಒಂದು ಸ್ಥಾನಕ್ಕೆ ಮರುಚುನಾವಣೆ ನಡೆದಿತ್ತು. ಇಳಕಲ್ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಿತ್ತು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಜು ತಿಪ್ಪನವರ 388 ಮತಗಳು ಸಾಧಿಸಿದ್ರೆ SRN ಬೆಂಬಲಿತ ಅಭ್ಯರ್ಥಿ ಲಕ್ಷ್ಮಣ ಮಂತ್ರಿಯವರು 451 ಮತ ಪಡೆಯುವ ಮೂಲಕ ಗೆಲುವು ಸಾಧಿಸಿದ್ದಾರೆ. 63 ಮತಗಳ ಮುನ್ನಡೆಯೊಂದಿಗೆ SR ನವಲಿ ಹಿರೇಮಠ ಬೆಂಬಲಿತ ಲಕ್ಷ್ಮಣ ಮಂತ್ರಿಯವರು ಜಯಗಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ SR ನವಲಿ ಹಿರೇಮಠ ಅವರನ್ನ ಹಾಗೂ ಜಯಗಳಿಸಿದ ಅಭ್ಯರ್ಥಿ ಲಕ್ಷ್ಮಣ್ ಮಂತ್ರಿಯವರನ್ನ ಹೆಗಲ ಮೇಲೆ ಹೊತ್ತು ಪಟಾಕಿ ಸಿಡಿಸಿ ಗೂಡೂರು ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ಇವತ್ತು ಗೂಡೂರು ಗ್ರಾಮ ಪಂಚಾಯಿತಿಯ ಉಪಚುನಾವಣೆ ಕಳಕಪ್ಪ ಮಂತ್ರಿ ಇವರ ನಿರಂತರವಾಗಿದ್ದಂಥ ಸ್ಥಾನಕ್ಕೆ ಉಪಚುನಾವಣೆ ನಡೆದಿದ್ದು ನಮ್ಮ SRN ಅಭಿಮಾನ ಬಳಗದಿಂದ ಅಭ್ಯರ್ಥಿಯಾದಂಥ ಶ್ರೀ ಲಕ್ಷ್ಮಣ ಭಜಂತ್ರಿ ಅವರನ್ನು ಕಣಕ್ಕೆ ಇಳಿಸಿ ಇವತ್ತು ಈ ಭಾಗದ ಎಲ್ಲ ನನ್ನ ಅಭಿಮಾನ ಬಳಗದ ಕಾರ್ಯಕರ್ತರನ್ನು ಮತ್ತು ಮತದಾರರಿಗೆ ಹುಲ್ಲೇಶ್ವರನ ಆಶೀರ್ವಾದದಿಂದ ಇವತ್ತು 63 ಮತಗಳಿಂದ ಜಯಗಳಿಸಿದ್ದಾರೆ. ಇದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಜಯ ಹುಲ್ಲೇಶ್ವರನ ಆಶೀರ್ವಾದದಿಂದ ನನ್ನ ಅಭಿಮಾನ ಬಳಗದ ಎಲ್ಲ ಕಾರ್ಯಕರ್ತರಿಗೆ ತಂದ ಜಯ ಇಂಥ ಸಂದರ್ಭದಲ್ಲಿ ಹೇಳಿ
ಇವತ್ತು ಆ ವಾರ್ಡ್ನಲ್ಲಿ ಏನು ಕೆಲಸ ಆಗಬೇಕಾಗಿದೆ. ನಾವು ಚುನಾವಣೆ ಪೂರ್ವದಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಲಕ್ಷ್ಮಣ ಮಂತ್ರಿಯವರು ಅಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ, ಆ ವಾರ್ಡಿನಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮುಂದಿನ ದಿನಮಾನದಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಸಲ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ. ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಎಸ್ಆರ್ ನವಲಿ ಹಿರೇಮಠ ಮತದಾರರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು. ಮೆರವಣಿಗೆಯಲ್ಲಿ ಎಸ್ಆರ್ ನವಲಿ ಮಠ ಅಭಿಮಾನಿ ಬಳಗದ ಸದಸ್ಯರು, ಗೂಡೂರು ಗ್ರಾಮ ಪಂಚಾಯತಿ ಸದಸ್ಯರು, ಅಭಿಮಾನಿ ಬಳಗದವರು ಪಾಲ್ಗೊಂಡಿದ್ದರು. ಸಚಿನ್ ಸಾಲಿಮಠ, S9 TV ಇಳಕಲ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪುರಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು, ಕಕ್ಕೇರ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಪಾಲಾಗಿದೆ. ಒಟ್ಟು 23 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು, ಒಟ್ಟು 16 ಕಾಂಗ್ರೆಸ್, ಬಿಜೆಪಿಗೆ 6, ಪಕ್ಷೇತರ 1, ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಹರ್ಷೋದ್ಗಾರ ಮುಗಿಲುಬಿಟ್ಟಿದೆ. ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಗೆ ಇಂದು ಮತ ಎಣಿಕೆ ನಡೆದಿದ್ದು ಮುಕ್ತಾಯವಾಗಿದ್ದು, ತುರ್ವಿಹಾಳ ಕಾಂಗ್ರೆಸ್ ಮತ್ತು ಮಸ್ಕಿಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಜಿಲ್ಲೆಯ 3 ಪಟ್ಟಣ ಪಂಚಾಯಿತಿಗಳು ಅತಂತ್ರ ಸ್ಥಿತಿಯಲ್ಲಿವೆ. ಸಿರವಾರ, ಬೆಳಗಾನೂರು ಹಾಗೂ ಕವಿತಾಳ ಪಟ್ಟಣ ಪಂಚಾಯಿತಿಗಳು ಅತಂತ್ರವಾಗಿವೆ. 3 ಪಟ್ಟಣ ಪಂಚಾಯಿತಿಗಳಲ್ಲಿ ಪಕ್ಷೇತರರೇ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ತೀವ್ರ ಕುತೂಹಲಕ್ಕೆ ಗ್ರಾಸವಾಗಿದ್ದ ಬೆಳಗಾನೂರಿನ ಪಟ್ಟಣ ಪಂಚಾಯಿತಿ ಚುನಾವಣಾ ಫಲಿತಾಂಶ ಇಂದು ಬೆಳಗ್ಗೆ 10 ಗಂಟೆಗೆ ಹೊರಬೀಳುತ್ತಿದ್ದಂತೆಯೇ ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಕಾಂಗ್ರೆಸ್ ಪಕ್ಷದ 5 ಅಭ್ಯರ್ಥಿಗಳು, ಬಿಜೆಪಿ ಪಕ್ಷದ 6 ಅಭ್ಯರ್ಥಿಗಳು ಮತ್ತು 1 ಪಕ್ಷೇತರ ಅಭ್ಯರ್ಥಿ ಆಯ್ಕೆಯಾಗುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿಯೂ ರೋಚಕತೆ ಕುತೂಹಲವನ್ನ ಉಳಿಸಿಕೊಂಡಿದೆ. ಏಕೆಂದರೆ ಒಟ್ಟು ಬೆಳಗಾನೂರು ಪಟ್ಟಣ ಪಂಚಾಯಿತಿಯ ಸದಸ್ಯ ಬಲ 12, ಅದರಲ್ಲಿ ಅಧಿಕಾರದ ಗದ್ದುಗೆಯನ್ನೇರಲು ಬೇಕಾದ ಸ್ಥಾನ 7. ಈಗ 2 ಪಕ್ಷಕ್ಕೆ ಬಲ ಅಷ್ಟಿಲ್ಲ. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯೇ ಈಗ ಕಿಂಗ್ ಮೇಕರ್. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಹುಸೇನ್ ಭಾಷಾ ಟ್ರ್ಯಾಕ್ಟರ್ ಚಿಹ್ನೆ ಪಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮಣಿಸುವ ಮೂಲಕ ತನ್ನ ಸಾಮರ್ಥ್ಯವೇನೆಂಬುದನ್ನು ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿದ್ದಾರೆ. ಅಲ್ಲಿನ ಮತದಾರರು ಸ್ವಾಭಿಮಾನಕ್ಕೆ ಮತ ಹಾಕುವ ಮೂಲಕ ಪ್ರಾಮಾಣಿಕರಿಗೆ ಮಾಡುವ ವಂಚನೆಗೆ ಜಯವಿಲ್ಲ ಎಂಬ ನಗ್ನ ಸತ್ಯವನ್ನ ಮತ್ತೊಮ್ಮೆ ಸಾರಿ ಸಾರಿ ಹೇಳಲಿದ್ದಾರೆ. ಈಗ 2 ಪಕ್ಷಗಳು ಅಧಿಕಾರ ಹಿಡಿಯಲು ಪಕ್ಷೇತರ ಸದಸ್ಯನೇ ನಿರ್ಣಾಯಕನಾಗಿದ್ದಾನೆ. ಅಂತೂ ಸ್ವಾಭಿಮಾನ ಗೆದ್ದಿದೆ ಎಂದು ಅಲ್ಲಿನ ಮತದಾರರು ಹರ್ಷೋದ್ಗಾರದಲ್ಲಿ ಮುಳುಗಿದ್ದಾರೆ. ಅವರಿಗಾಗಿ ಬಿ ಫಾರ್ಮ್ ಅನ್ನೇ ತ್ಯಾಗ ಮಾಡಿದ ಮರಿಸ್ವಾಮಿ ಅವರು ವಿಜೇತ ಅಭ್ಯರ್ಥಿ ಹುಸೇನ್ ಭಾಷಾ ಹಾಗೂ ಪ್ರಾಣ ಸ್ನೇಹಿತ ವೀರಭದ್ರಿ ಹೊಸ್ಮನಿ ನಮ್ಮ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ಕೊಟ್ಬೇಡ್ರಿ ಸರ್. ನಮಗಚ್ಚಿ ಬಿಡ್ತೋ ಇವು ಗಟ್ಟಿಗೆ. ಜೈ ಭೀಮ್.
ನಮಸ್ಕಾರ ಸರ್. ಈಗ ನೀವು ಅಂದುಕೊಂಡಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಜಯಬೇರಿಯನ್ನು ಬಾರಿಸಿದ್ರಿ. ಈಗ ಮುಂದಿನ ನಿಲುವೇನು? ಈ ಗೆಲುವನ್ನು ಯಾರಿಗೆ ಸಮರ್ಪಿಸ್ತೀರಿ? ಮೊದಲನೇದಾಗಿ ಇವತ್ತೇನು ನಾವು 4ನೇ ವಾರ್ಡ್ನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನನಗೇನು ಜಯವನ್ನು ತಂದುಕೊಟ್ಟಿದ್ದಾರೆ, ಇವತ್ತು ಈ ಒಂದು ವಿಜಯವನ್ನು ನಾನು 4ನೇ ವಾರ್ಡ್ನ ಪ್ರತಿಯೊಬ್ಬ ಮತದಾರರ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಇವತ್ತೇನು ಅವತ್ತಿನ ದಿನ ನನಗೆ ಒಂದು ಸ್ನೇಹದ ಫಲವಾಗಿ ತಮಗೂ ಸಿಕ್ಕಂಥ ಬಿ ಫಾರ್ಮನ್ನು ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ನಿಂಗಣ್ಣ ಇರಲಿ, ಮರಿಸ್ವಾಮಿ ಇರಲಿ, ಆಮೇಲೆ ಅಂಬಣ್ಣ ಅಂತ ಏನಿದ್ದಾರೆ ಅವರಿಗೂ ಕೂಡ ಈಗ ಗೆಲುವಿನಲ್ಲಿ ಸಮನಾದ ಪಾಲಿದೆ. ಈ ನನ್ನ ಗೆಲುವಿಗೆ ಕಾರಣ 4ನೇ ವಾರ್ಡಿನ ಎಲ್ಲ ಮತದಾರರು ಅವ್ರ ಪಾದಕ್ಕೆ ಈ ಗೆಲುವನ್ನು ಅರ್ಪಣೆ ಮಾಡ್ತೀನಿ ಸರ್. ಒಂದು ಮಾತ್ರ ಹೇಳ್ತೀನಿ, ಯಾವುದೇ ಪಕ್ಷ ನಿಯತ್ತಿನ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದಾಗ ಆ ಜನರು ನ್ಯಾಯ ಕೊಡಿಸ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ಕೆಲವೊಬ್ಬ ನಾಯಕರು ಮನಗಾಳಿಕೆ ಹೋಗಿ ಜನರು ಮುಟ್ಟಿ ನೋಡಿ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಈ ಗೆಲುವಿನ ಬಗ್ಗೆ ತಾವೇನು ಹೇಳ್ತಾರೆ? ಏನಂತಂದ್ರೆ ಇವತ್ತೆಲ್ಲ ಮತದಾರರ ಗೆಲುವಿದು, ಎಲ್ಲ ಸ್ವಾಭಿಮಾನದ ಗೆಲುವಿದೆ ಏನ್ರಿ. ಅವರಿಗಾಗಿ ತ್ಯಾಗ ಮಾಡಿದ್ದಕ್ಕೆ ಸಾರ್ಥಕ ಆಯ್ತಂತ? ಸಾರ್ಥಕ ಆಯ್ತು, ಇವತ್ತು ಸಾರ್ಥಕ ಆಯ್ತು. ನೀವೆಲ್ಲ ಗೆಳೆಯನ ಸಲುವಾಗಿ ಹೋರಾಟ ಮಾಡಿ ಗೆಲ್ಲಿಸಿದಿರಿ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಬೆಲೆ ಕೊಡಬೇಕು. ಎಲ್ಲೋ ನಿಂತ್ಕೊಂತ ರಾಜಕೀಯ ಮಾಡಿದವ್ರಿಗೆ ಅಲ್ಲ, ಆ ಪಕ್ಷ ತಳ ಮಾಡಿರ್ತಕ್ಕಂಥ ಬೆಳೆಸಿದವ್ರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ಕಾರ್ಯಕರ್ತರು ಏನು ಉತ್ತರ ಕೊಡಬೇಕು, ಯಾವ ರೀತಿ ಸ್ವಾಭಿಮಾನದಿಂದ ಹೋರಾಡಬೇಕು ಅನ್ನೋದಕ್ಕೆ ಹುಸೇನ್ ಬಾಷರ್ ಅವರ ಗೆಲುವೆ ಮುಂದಿನ ರಾಜಕೀಯಕ್ಕೆ ಮುನ್ನುಡಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬಳಗನೂರು ಕೂಡ ಇವತ್ತು ಒಂದು ಪಕ್ಷೇತರ ಕ್ಯಾಂಡಿಡೇಟು ಇವತ್ತು ನಮ್ಮ ಬಂಡಾಯದ ಅಭ್ಯರ್ಥಿ ಆಗಿರೋದ್ರಿಂದ ಅದು ನಮ್ಮ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ಇವತ್ತು ಹಾಗಾಗಿ ಈಕ್ವಲ್ ಆಗಿದೆ. ಮತ್ತು ಅಲ್ಲೇ ಒಂದು ಸ್ವಲ್ಪ ಮತಗಳಲ್ಲಿ ಇವತ್ತು 1-2 ಕ್ಯಾಂಡಿಡೇಟ್ಗಳು ನಮಗೆ ಸೋತಿದ್ದಾವೆ. ಹಾಗಾಗಿ ಮತದಾರರು ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸಿದ್ದಾರೆ. ಕೆಲವೊಂದು ಯಾಕಂದರೆ ನಮಗೆ ಆಕಾಂಕ್ಷೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ 1-2 ಕಡೆ 1-2-3 ವಾರ್ಡ್ಗಳಲ್ಲಿ ನಮಗೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಆಗಿ ಇವತ್ತು ಸ್ವಲ್ಪ ಕಡೆ ಸೋಲಾಗಿದೆ ಅಷ್ಟೇ. ಅದು ಬಿಟ್ಟರೆ ಇವತ್ತು ಮತದಾರರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಹೇಳ್ತೀವಿ. ಬಳಗಾನೂರಲ್ಲಿ ಅಧಿಕಾರ ತಾವೇ ಸ್ಥಾಪಿಸ್ತೇವೆ ಅಂತ? ಹೌದು, ಬಳಗಾನೂರು ಅಧಿಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಆಗ್ತದೆ. ಪಕ್ಷೇತರ ಅಭ್ಯರ್ಥಿ ಅಂತ ತಾವು ಸೆಳಿತೀರಿ? ಇಲ್ಲ, ನಮ್ಮ ಪಕ್ಷದಿಂದ ಇವತ್ತು ಟಿಕೆಟ್ ಕೊಟ್ಟಿಲ್ಲ ಬಂಡಾಯ ನಿಂತಿದ್ದರು. ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳು. ಬಳಗಾನೂರಲ್ಲಿ ಹಿನ್ನಡೆ ಆಗೋದಕ್ಕೆ ಏನು ಕಾರಣ ಅಂತಾರೆ ತಮ್ಮ ಪಕ್ಷ? ಅದೇ ಹೇಳಿದ್ವಲ್ಲ, ಅಲ್ಲೇ ಹಿನ್ನಡೆ ಆಗಲಿಕ್ಕೆ ಸ್ವಲ್ಪ ಗೊಂದಲಗಳಾಗಿದ್ದಾವೆ. ನಮ್ಮ ಆಕಾಂಕ್ಷೆಗಳು ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಗೊಂದಲಾಗಿ ಇದು ಪ್ರಾಬ್ಲಮ್ ಆಗಿದೆ. ಇಲ್ಲಾಂದರೆ ಅಲ್ಲಿ ಕೂಡ ಮೆಜಾರಿಟಿ ಹೆಚ್ಚಿಗೆ ಬರ್ತಿತ್ತು. ಧನ್ಯವಾದಗಳು. ಸುರೇಶ್ ಬಗಾನೂರು, S9 ಟಿವಿ. ಮಸ್ಕಿ ಪುರಸಭೆಯನ್ನ ಬಿಜೆಪಿ ಮಡಿಲಿಗೆ ಹಾಕುವ ಮೂಲಕ ಮತದಾರರು ಉಪಚುನಾವಣೆಯ ಸೋಲನ್ನ ಮರೆಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು ಎಂದು ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ ಗೌಡ್ ಪಾಟೀಲ್ ಹೃದಯ ತುಂಬಿ ಹೇಳಿದರು. ಇಂದು ಮಸ್ಕಿ ಪುರಸಭೆ, ತುರುವಿಹಾಳ ಮತ್ತು ಬಳಗಾನೂರು ಪಟ್ಟಣ ಪಂಚಾಯಿತಿಗಳ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಅವರನ್ನು ಸಂದರ್ಶಿಸಿದಾಗ ಅವರು ಪ್ರತಿಕ್ರಿಯೆ ನೀಡಿದರು. ತುರುವಿಹಾಳ ಶಾಸಕರಾಗಿರುವುದರಿಂದ ಸಹಜವಾಗಿ ಅಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರ ಕಾಂಗ್ರೆಸ್ ಪಾಲಾಗಿದೆ. ಮಸ್ಕಿ ಪುರಸಭೆಯ 23 ವಾರ್ಡ್ಗಳ ಪೈಕಿ 14 ಸ್ಥಾನಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳೇ ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತ ದೊರೆತಿರುವುದು ನಿಜಕ್ಕೂ ಹರ್ಷದಾಯಕ ವಿಚಾರ. ಇದು ನಮ್ಮ ಅಭಿವೃದ್ಧಿಯನ್ನ ಮೆಚ್ಚಿ ಜನ ಮತದಾನ ಮಾಡಿದ್ದಾರೆ. ಅವರ ಆಶೀರ್ವಾದ ನಮಗೆ ಅಭಿವೃದ್ಧಿಗೆ ನಾಂದಿಯಾಗಲಿದೆ ಎಂದರು. ಬಳಗಾನೂರಿನಲ್ಲಿ ಅಧಿಕಾರ ಹಿಡಿಯಲು 1 ಸ್ಥಾನದ ಕೊರತೆ ಇದೆ. ಪಕ್ಷೇತರ ಅಭ್ಯರ್ಥಿಯ ಮನಸೆಳೆದು ಅಧಿಕಾರ ಹಿಡಿಯಲು ಪ್ರಯತ್ನಿಸುವುದಾಗಿ ಹೇಳಿದರು. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಮಸ್ಕಿಯ ಪುರಸಭೆಯ ಫಲಿತಾಂಶ, ಬಳಗಾನೂರಿನ ಪಟ್ಟಣ ಪಂಚಾಯಿತಿಯ ಫಲಿತಾಂಶ ಮತ್ತು ತುರುವಾಳಿನ ಫಲಿತಾಂಶವು ಕೂಡ ಬಂತು. ಈ ಒಂದು ಫಲಿತಾಂಶದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈ ಒಂದು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಯ ಫಲಿತಾಂಶವನ್ನು ನೋಡಿದಾಗ ಇವತ್ತು ನನ್ನ ಏನು ಉಪಚುನಾವಣೆಯ ಸೋಲನ್ನು ಜನ ಮರೆಸುವ ನಿಟ್ಟಿನಲ್ಲಿ ಇವತ್ತು ನಮಗೆ ಬೆಂಬಲಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಇವತ್ತು ಮಸ್ಕಿಯನ್ನು ಸ್ಪಷ್ಟವಾಗಿರುವಂಥ ಬಹುಮತದೊಂದಿಗೆ ಇವತ್ತು ಪುರಸಭೆ ನಮ್ಮದಾಗಿದೆ. ಬಳಗಾನೂರಿನಲ್ಲಿ ಸಹ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಅಲ್ಲಿ ಜಯಶಾಲಿಗಳಾಗಿದ್ದೇವೆ. ಅಂದರೆ ತುರುವಾಳ ಒಂದು ಪಟ್ಟಣ ಪಂಚಾಯಿತಿ ಇವತ್ತು ನಮಗೆ ಹಿನ್ನಡೆ ಆಗಿದೆ. ಅದು ಸಹಜವಾಗಿ ಸ್ಥಳೀಯರೇ ಶಾಸಕರು ಇರೋದರಿಂದ ಅದು ಸ್ವಲ್ಪ ಪ್ರಭಾವ ಬೀರಿದೆ ಅಂತ ನಾನು ಭಾವಿಸಿದ್ದೇನೆ.
ಆದರೂ ಸಹ ಅಲ್ಲಿ ನಮ್ಮ ಅಭ್ಯರ್ಥಿಗಳು ಅಲ್ಪ ಮತಗಳಿಂದ ಭಾಳಷ್ಟು ಅಭ್ಯರ್ಥಿಗಳು ಸೋಲನ್ನು ಅನುಭವಿಸಿದ್ದಾರೆ. ಹೀಗಾಗಿ ಖಂಡಿತ ಜನ ಮತ್ತೊಮ್ಮೆ ನಾನು ಹಿಂದೆ ಮಾಡಿರುವಂಥ ನನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ಗುರುತಿಸಿದ್ದಾರೆ ಅಂತಲೇ ನಾನು ಭಾವಿಸಿದ್ದೇನೆ. ಬಳಗಾನೂರಿನ ಪಟ್ಟಣ ಪಂಚಾಯತ್ ಅಧಿಕಾರದ ಗದ್ದುಗೆ ಯಾರು ಹಿಡಿತಾರೆ ಅಂತ ಹೇಳ್ತಾರೆ ಸರ್? ಇಲ್ಲ, ಖಂಡಿತವಾಗಿ ಇವತ್ತು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿರೋದ್ರಿಂದ ಇವತ್ತು ಕಾಂಗ್ರೆಸ್ 5 ಮಾತ್ರ ಗೆದ್ದಿದೆ, ಪಕ್ಷೇತರ 1 ಗೆದ್ದಿದೆ. ಇವತ್ತು ನಾವು ಖಂಡಿತವಾಗಿ ಅಧಿಕಾರವನ್ನು ಪಡೆಯೋದಕ್ಕೆ ಶತ ಪ್ರಯತ್ನವನ್ನು ಮಾಡ್ತೇವೆ. ಬರುವಂಥ ದಿನಮಾನದಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆ ಆಗ್ಬೋದು ಎಂಬುದನ್ನು ನಾವು ನಿರೀಕ್ಷೆ ಮಾಡ್ತೇವೆ. 23ರ MLA ಚುನಾವಣೆಗೆ ಇದೇನಾದರೂ ದಿಗ್ದರ್ಶನ ನೀಡುತ್ತಂತ ಹೇಳ್ತಾರನ್ರಿ? ಖಂಡಿತ ಇವತ್ತು ನನ್ನ ಒಂದು ಉಪಚುನಾವಣೆಯಲ್ಲಿ ಸೋಲನ್ನು ಜನ ಈಗಾಗಲೇ ಅದನ್ನು ಬರ್ತಿದ್ದಾರೆ. ಮಾಡಿರುವಂಥ ಒಂದು ತಪ್ಪನ್ನು ನಾವು ಸರಿಪಡಿಸ್ಕೊಳ್ಬೇಕೆಂಬುದು ಸಹ ಇವತ್ತು ಭಾಳಷ್ಟು ಮತದಾರರಲ್ಲಿ ಬಂದಿರುವಂಥದ್ದು ಇವತ್ತು ನಮಗೆ ಗೋಚರ ಆಗುತ್ತೆ. ಹೀಗಾಗಿ ಖಂಡಿತ 2023ರ ಚುನಾವಣೆಯಲ್ಲಿ ನಾವು ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಇವತ್ತು ನಾವು ಜಯಶಾಲಿಗಳಾಗ್ತೀವಿ ಎಂಬ ಭರವಸೆ ನನಗಿದೆ. ಧನ್ಯವಾದಗಳು ಸರ್. ನಂತರ ಮಸ್ಕಿಯ ಪುರಸಭೆಯ ಸದಸ್ಯರಾಗಿ ಬಿಜೆಪಿಯಿಂದ ಜಯಶಾಲಿಗಳಾದ ರವಿಗೌಡ್ ಪಾಟೀಲ್, ಚೇತನ್ ಪಾಟೀಲ್ ಪ್ರತಿಕ್ರಿಯಿಸಿ ಮತದಾರರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದರು. ನಮಸ್ಕಾರ ಸರ್. ನಮಸ್ತೆ. ಮಸ್ಕಿಯ ಪುರಸಭೆಯಲ್ಲಿ ತಾವೀಗ ಫಲಿತಾಂಶದಲ್ಲಿ ತಮ್ಮ ಪರವಾಗಿ ಬಂದಿದೆ, ಅಭೂತಪೂರ್ವ ಯಶಸ್ಸನ್ನು ಗಳಿಸಿದ್ದೀರಿ. ಇದರ ಬಗ್ಗೆ ತಾವೇನು ಹೇಳ್ತಾರೆ ಸರ್? ನಾನು ಇಂದಿನ ಪುರಸಭೆ ಅವಧಿಯಲ್ಲಿ ಉಪಾಧ್ಯಕ್ಷನಾಗಿ ಮತ್ತು ಸದಸ್ಯನಾಗಿ 11ನೇ ವಾರ್ಡಿನಲ್ಲಿ ಅಭಿವೃದ್ಧಿ ಮಾಡಿದ ಸಲುವಾಗಿ ಈ ಮತ್ತು 13ನೇ ವಾರ್ಡಿನಲ್ಲಿ ಕೂಡ ಜನ ನನ್ನನ್ನು ಅತಿ ಪ್ರಚಂಡ ಬಹುಮತದಿಂದ ಅಭಿವೃದ್ಧಿ ಅಧಿಕಾರ ಎಂಬ ದೃಷ್ಟಿಯಿಂದ ನನ್ನನ್ನು ಜಯಬೇರಿಯಾಗಿ ಸಾಧಿಸಿದ್ದಾರೆ. ಈಗ ಮುಂದಿನ ನಿಮ್ಮ ನಿಲುವು ಏನು ಸರ್, ಒಲವು ಏನು? ನೀವು ಮಾಡಬೇಕಾಗಿರ್ತಕ್ಕಂಥ ನೀಲನಕ್ಷೆ ಏನು ಹಾಕ್ಕೊಂಡಿರಿ? ನನ್ನ 13 ವಾರ್ಡಿನ ಎಲ್ಲ ಜನತೆಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ತಿಳಿಸುತ್ತಾ, ಮುಂದಿನ ದಿನಮಾನಗಳಲ್ಲಿ 5 ವರ್ಷ ಅವಧಿಯಲ್ಲಿ ಅಲ್ಲಿ ಇರುವಂಥ ಜಟಿಲ ಸಮಸ್ಯೆ ಅಂದರೆ ಒಂದು ಏರಿಯಾದ ಜಾಗದ ಸಮಸ್ಯೆ ಇದೆ. ಆ ಜಾಗಕ್ಕೆ ಹಕ್ಕುಪತ್ರ ಕೊಡುವಂಥದ್ದು ಮುಖ್ಯವಾಗಿದೆ. ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅವರಿಗೆ ಹಕ್ಕುಪತ್ರವನ್ನು ಕೊಡಿಸಿದರೆ ಅದೇ ಒಂದು ದೊಡ್ಡ ಸಾಧನೆ ಆಗುತ್ತೆ. ಮತ್ತು ಕುಡಿಯೋ ನೀರು, ರಸ್ತೆ, ಚರಂಡಿ, ವಿದ್ಯುತ್ ದೀಪ ಅಂಥವೆಲ್ಲವನ್ನು ಸರಿಪಡಿಸಿಕೊಂಡು ಹೋಗುವಂಥ ಕೆಲಸ ನಾನು ಮುಂದುವರಿಸ್ತೇನೆ ಅಂತ ಹೇಳ್ತೇನೆ. ಅಧಿಕಾರದ ಗದ್ದುಗೆಯನ್ನು ತಮ್ಮ ಪಕ್ಷವೇ ಹಿಡ್ತಾ ಇದೆ. ಈಗ ತಾವೇನಾದರೂ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿದ್ದೀರೇನು? ಎಲ್ಲ ಮತದಾರ ಬಂಧುಗಳಲ್ಲಿ ಮತ್ತು ಎಲ್ಲ ಸದಸ್ಯರಲ್ಲಿ ಹಾಗೂ ಮುಖಂಡರು ಯಾವ ರೀತಿ ತೀರ್ಮಾನ ತಗೊಂತಾರೆ ಅದಕ್ಕೆ ಬದ್ಧನಾಗಿರ್ತೇನೆ ನಾನು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಇವತ್ತು ತಾವು ಅಭೂತಪೂರ್ವ ಗೆಲುವನ್ನು ಮುಡಿಗೇರಿಸಿಕೊಂಡಿದ್ದೀರಿ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಎಲ್ಲ ಕ್ಷೇತ್ರದ ಮತದಾರರು ಉಪಚುನಾವಣೆಯಲ್ಲಿ ನಾವು ಸೋಲು ಕಂಡಿದ್ವಿ. ಅದನ್ನು ಇವತ್ತು ಹೋಗಿಸೋದ್ರ ಮೂಲಕ ಇವತ್ತು ನಮ್ಮ ತಂದೆಯವರಿಗೆ ಮತ್ತೊಮ್ಮೆ ಆಶೀರ್ವಾದ ಮಸ್ಕಿ ಕ್ಷೇತ್ರ ಜನತೆ ಮಾಡಿದ್ದಾರೆ. ಇವತ್ತು ನಾವು ಮಸ್ಕಿ ಹಾಗೂ ಬಳಗಾನೂರು ಇವತ್ತು 2 ಪಂಚಾಯತಿಯನ್ನು ಇವತ್ತು BJP ತಗೊಂಡಿದ್ದೇವೆ. ಕುರುಗಳು ಅಲ್ಪ ಮತದಲ್ಲಿ ಇದಾಗಿದೆ. ಮುಂದಿನ ದಿನಮಾನಗಳಲ್ಲಿ ಇವತ್ತು ಮಸ್ಕಿ ಕ್ಷೇತ್ರ ಜನತೆ ಪ್ರತಾಪ್ ಗೌಡರ ಪರವಾಗಿದ್ದಾರೆ ಎಂಬ ಸಂದೇಶ ಇವತ್ತು ನೀಡಿದೆ. ಇವತ್ತು BJP ಪರವಾಗಿದೆ ಅಂತ. ಇವತ್ತು ಅಭಿವೃದ್ಧಿ ವಿಷಯಕ್ಕೆ ಇವತ್ತು ನಮ್ಮ ತಂದೆಯವರಿಗೆ ಗೆಲುವಾಗಿದೆ ಅಂತ ನಾನು ಈ ಅನಿಸಿಕೆ ಹೇಳ್ತೇನೆ. ನಿಮ್ಮ ವಾರ್ಡಿನಲ್ಲಿ ನೀವು ಮಾಡಬೇಕಾಗಿರೋಂಥ ಅಭಿವೃದ್ಧಿಗಳು ಏನೇನಂತ ಅಂದ್ಕೊಂಡಿದ್ದೀರಿ? ನನ್ನ ವಾರ್ಡಿನಲ್ಲಿ ಆಲ್ರೆಡಿ ಎಲ್ಲ ಅಭಿವೃದ್ಧಿ ಆಗಿದ್ದಾವೆ. ಕೆಲವು ಮನೆಗಳು ಸಮಸ್ಯೆ ಇದ್ದಾವೆ. ಮೊದಲನೇ ಆದ್ಯತೆ ಆ ಮನೆಗಳಿಗೆ ಹಾಗೂ ಕರೆಂಟ್ ನೀರಿಗೆ ಅದನ್ನೇ ಆದ್ಯತೆ ನೀಡುತ್ತೇವೆ. ನಿಮ್ಮನ್ನು ತಳಮಟ್ಟದಿಂದ ಕಾರ್ಯಕರ್ತರು ಶತಪ್ರಯತ್ನ ಮಾಡಿ ಗೆಲ್ಲಿಸುವಲ್ಲಿ ಯಶಸ್ವಿಯಾಗ್ಯಾರ. ಅವ್ರ ಬಗ್ಗೆ ತಾವೇನು ಹೇಳ್ತೀವಿ? ಅವರಿಗೆ ನಾನು ಆಗಲೇ ಅಭೂತಪೂರ್ವ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಮತ್ತೊಮ್ಮೆ ಅವರಿಗೆ ಇವತ್ತು ಈ ಮೀಡಿಯಾ ಮೂಲಕ ಮತ್ತೊಮ್ಮೆ ಅವರಿಗೆ ನಾನು ಅವರ ಕಾಲಿಗೆ ನಮಸ್ಕಾರ ಮಾಡ್ತಾ ಇವತ್ತು ಅವರು ನನ್ನನ್ನು ಇವತ್ತು ಪುರಸಭೆ ಸದಸ್ಯನಾಗಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಇಂದು ಮಸ್ಕಿಯ ಪುರಸಭೆ ನಿಮ್ಮ ತೋಳ್ಪಟ್ಟಿಗೆ ನಿಮ್ಮ ಸಹೋದರರು ಕೂಡ ಗೆದ್ದಿದ್ದಾರೆ. ಅದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಮಸ್ಕಿ ಪುರಸಭೆ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ವಿ. ಇವತ್ತು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಭಾವನೆ ಇಟ್ಟುಕೊಂಡು ಚುನಾವಣೆಯನ್ನು ಮಾಡಿದ್ವಿ. ಇವತ್ತು ನಮ್ಮ ನಿರೀಕ್ಷೆ ಒಂದು 17-18 ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಇವತ್ತು ನಾವು ವಿಶ್ವಾಸ ಮಾಡಿದ್ವಿ.
ಆದರೂ ಜನರು 14 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಿಕೊಡುವ ಮೂಲಕ ಇವತ್ತು ನಮ್ಮ ಕೈ ಹಿಡಿದರಂತೆ ಇವತ್ತು ನಾನು ಭಾವಿಸಿದ್ದೀನಿ. ಯಾಕಂದರೆ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳು ಇವತ್ತು ಜನರ ಕೈ ಹಿಡಿದರಂತೆ ಇವತ್ತು ನನಗೆ ವಿಶ್ವಾಸ ಇದೆ. ಮತ್ತೆ ಬಿಜೆಪಿ ಕಡೆಗೆ ಜನರ ಮನಸ್ಸು ವಾಲ್ಯದ ಅಂತಂದು ಹೇಳ್ತಾರೆ. ಖಂಡಿತವಾಗಿ ಯಾಕೆ ಉಪಚುನಾವಣೆಯ ಒಂದು ಫಲಿತಾಂಶ ಇವತ್ತು ನಮ್ಮ ಮಸ್ಕಿಯಲ್ಲಿ ನಾವು ನೋಡಿದಾಗ ಹಿನ್ನಡೆ ಆಗಿದ್ವಿ. ಇವತ್ತು ಈ ಒಂದು ಪುರಸಭೆಯ ಒಂದು ಚುನಾವಣೆಯಲ್ಲಿ ಇವತ್ತು ಮತ್ತೆ ಬದಲಾವಣೆಯನ್ನು ಬಯಸಿದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡೋದ್ರ ಮೂಲಕ ಇವತ್ತು ಭಾರತೀಯ ಪಕ್ಷವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತ ಇವತ್ತು ವಿಶ್ವಾಸ. 23ನೇ ಚುನಾವಣೆಗೆ ನೀವು ಇನ್ನೊಂದಿಷ್ಟು ಬಿರುಸಿನಿಂದ ಓಡಾಡುವುದಕ್ಕೆ ಇದೊಂದು ಚೈತನ್ಯ ತುಂಬುತ್ತದಂತ. ಖಂಡಿತವಾಗಿ, ಯಾಕಂದರೆ ನಾವು ಪ್ರತಿ ವಾರ್ಡಿನಲ್ಲಿ ಇವತ್ತು ಪ್ರತಿ ಅಭ್ಯರ್ಥಿ ಪರವಾಗಿ ಇವತ್ತು ನಾವು ಮನೆ ಮನೆಗೆ ಹೋಗಿ ಇವತ್ತು ಜನರ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಅದೇ ರೀತಿಯಾಗಿ ಇವತ್ತು 11ನೇ ವಾರ್ಡಿನಲ್ಲಿ ಇವತ್ತು ನಮ್ಮ ಸಹೋದರ ಆಗಿರುವಂಥ ಚೇತನ್ ಪಾಟೀಲ್ ಸಹ ಅಭ್ಯರ್ಥಿಯಾಗಿ ಇವತ್ತು ನಿಂತ್ಕೊಂಡಿದ್ದರು. ಯಾಕಂದರೆ ಆ ಒಂದು ಅಭ್ಯರ್ಥಿ ನಿಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಒಂದು ಏನು ಬಿ ಫಾರ್ಮನ್ನು ಇವತ್ತೇನು ಕೊಟ್ಟಿದ್ದರು ಅವರು ನಮ್ಮ ಸಹೋದರನೇ ಆಗಬೇಕು. ಇವತ್ತು ಅವರು ಮನವೊಲಿಸುವ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಇವತ್ತು ಅವರು ಹಿಂತೆಗೆಯುವ ಮೂಲಕ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಸಹೋದರನ ಗೆಲ್ಲಿಸಿಕೊಡೋದಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ. ಧನ್ಯವಾದ. ನಮಸ್ಕಾರ ರೀ. ನಮಸ್ಕಾರ ಸರ್. ಈ ಗೆಲುವಿನ ಬಗ್ಗೆ ತಾವೇನು ಹೇಳ್ತಾರೆ ರೀ? ಸರ್, ನಾನು ಶೇಖರಗೌಡ, ಮಸ್ಕಿ ತಾಲೂಕು ಎಸ್ ಟಿ ಮೋರ್ಚಾ BJP ತಾಲೂಕು ಅಧ್ಯಕ್ಷ. ಗೆಲುವಿನ ಬಗ್ಗೆ ನಮಗೆ ಭಾಳ ಖುಷಿ ಅನ್ನಿಸ್ತೈತೆ. ಯಾಕಂದರೆ ನಮ್ಮ ಪ್ರತಾಪ್ ಗೌಡರು ಕೆಲಸ ಮಾಡಿದ್ದು ನೋಡಿ ಜನರು ಪ್ರತಾಪ್ ಗೌಡರಿಗೆ ಆಶೀರ್ವಾದವನ್ನು ಮಾಡಿದರಂತ ನನ್ನ ಭಾವನೆ. BJP ಮುಖಂಡರು BJP ಕಾರ್ಯಕರ್ತರು ಪಣ ತೊಟ್ಟಿ ಈ ಎಲೆಕ್ಷನ್ನಲ್ಲಿ ಮನೆ ಮನೆಗೆ ಅಡ್ಡಾಡಿ ಎಲೆಕ್ಷನವನ್ನು ಮಾಡಿದರೆ ಅವರೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತೀನಿ. ಇನ್ನೂ ಒಂದು, ಮಸ್ಕಿ ತಾಲೂಕಿನಲ್ಲಿ ಅಭಿವೃದ್ಧಿ ನೋಡಿದರೆ ನಿಮ್ಗೆ ಜನ ಎಲ್ಲ ತಿಳ್ಕೊಂಡಾರ, ಯಾರು ಕೆಲಸ ಮಾಡ್ತಾರಂತ ಎಲ್ಲೇ ಗೊತ್ತೈತೆ ಜನಕ್ಕೆ. ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ 2023ಕ್ಕೆ BJP ಪ್ರಚಂಡ ಬಹುಮತದಿಂದ ಪ್ರತಾಪ್ ಗೌಡನ ಆರಿಸಿ ತರ್ತಾರಂತ ನನ್ನ ಅನಿಸಿಕೆಗಳನ್ನು ಹೇಳ್ತೀನಿ ಸರ್. ಧನ್ಯವಾದಗಳು. ಬಿಜೆಪಿಯ ಹಿರಿಯ ರಾಜಕಾರಣಿ ಮಹಾದೇವಪ್ಪ ಗೌಡ, ಫಿಲೀಸ್ ಪಾಟೀಲ್ ಮತ್ತು ಮಸ್ಕಿ ತಾಲೂಕಾ ಬಿಜೆಪಿಯ ಎಸ್ಟಿ ಮೋರ್ಚಾ ಅಧ್ಯಕ್ಷ ಶೇಖರ್ ಗೌಡ್ ಮಾಲಿ ಪಾಟೀಲ್ ಮಾತನಾಡಿದರು. ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಶಾಸಕ ಬಸನಗೌಡ ತುರುವಿಹಾಳ್ ಹಾಗೂ ಮಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲತಿನಿ, ಹಿರಿಯ ಕಾಂಗ್ರೆಸ್ ಮುಖಂಡ HB ಮುರಾರಿ ಮಾತನಾಡಿದರು. ಸರ್, ತುರಿವಾಳ ಕಾಂಗ್ರೆಸ್ ತೆಕ್ಕೆಗೆ ಆಯ್ತು ಸರ್. ಮಸ್ಕಿಯ ಪುರಸಭೆಯಲ್ಲಿ BJP ತೋಳ್ತಕ್ಕೆ ಸರ್. ಬಳಗಾನೂರಿನೊಳಗೆ ಅತಂತ್ರ ಪರಿಸ್ಥಿತಿ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಸರ್? ಇವತ್ತು ಎಲ್ಲ 3 ಕಡೆಯೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಮೆಜಾರಿಟಿಯನ್ನು ಇವತ್ತು ಕೊಟ್ಟಿದ್ದಾರೆ. ಆದರೆ ಮತದಾರರು ಕೆಲವೊಂದು ಕಡೆ ಇವತ್ತು ಮಸ್ಕಿ ಪುರಸಭೆಯಲ್ಲಿ ನಮಗೆ ಹಿನ್ನಡೆ ಆಗಿರ್ಬೋದು. ಆದರೆ ಮತದಾರರು ನಮಗೆ ಒಳ್ಳೆಯ ಮತವನ್ನು ಕೊಟ್ಟಿದ್ದಾರೆ. ಬಟ್ 1, 2, 3 ಕ್ಯಾಂಡಿಡೇಟು ಸ್ವಲ್ಪ ಹಂತಗಳಲ್ಲಿ ಇವತ್ತು ನಾವು ಸೋತಿರ್ತಕ್ಕಂಥದ್ದು ಆಗಿದೆ. ಆದರೆ 1, 2 ಕ್ಯಾಂಡಿಡೇಟ್ಗಳು ಬಿಫೋರ್ ಮೊದಲಿಗಿಂತ ಒಂದು ಅಧಿಕಾರಿಗಳಿಂದ ಒಂದು ಇದರಿಂದ ಗೆದ್ದಿದ್ದಾರೆ. ಅದನ್ನು ಬಿಟ್ಟರೆ ಅವರಿಗೆ ಬಹುಮತ ಅಂತ ಹೇಳಲಿಕ್ಕೆ ನಾವು ಆಗಲ್ಲ. ಯಾಕಂದರೆ 2 ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಇದು ಮಾಡಿಕೊಂಡಿರೋದು ಅಂತ ಗೊತ್ತಿದೆ. ಹಾಗಾಗಿ ಇವತ್ತು ಮಸ್ಕಿ ಪುರಸಭೆಯಲ್ಲಿ ಇವತ್ತು ಮತದಾರರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಹೆಚ್ಚಿಗೆ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಕೂಡ ಇವತ್ತು ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹುಮತವನ್ನು ಹೆಚ್ಚಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬಳಗನೂರು ಕೂಡ ಇವತ್ತು ಒಂದು ಪಕ್ಷೇತರ ಕ್ಯಾಂಡಿಡೇಟು ಇವತ್ತು ನಮ್ಮ ಬಂಡಾಯದ ಅಭ್ಯರ್ಥಿ ಆಗಿರೋದ್ರಿಂದ ಅದು ನಮ್ಮ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ಇವತ್ತು ಹಾಗಾಗಿ ಈಕ್ವಲ್ ಆಗಿದೆ. ಇವತ್ತು ಅಲ್ಲೇ ಒಂದು ಸ್ವಲ್ಪ ಮತಗಳಲ್ಲಿ ಇವತ್ತು 1, 2 ಕ್ಯಾಂಡಿಡೇಟ್ಗಳು ನಮ್ಗೆ ಸೋತಿದ್ದಾವೆ. ಹಾಗಾಗಿ ಮತದಾರರು ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸಿದ್ದಾರೆ. ಕೆಲವೊಂದು ಯಾಕಂದರೆ ನಮಗೆ ಆಕಾಂಕ್ಷೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ 1, 2 ಕಡೆ 1, 2, 3 ವಾರ್ಡ್ಗಳಲ್ಲಿ ನಮಗೆ ನಮ್ಮಲ್ಲಿ ಸ್ವಲ್ಪ ಗೊಂದಲಾಗಿ ಇವತ್ತು ಸ್ವಲ್ಪ ಕಡೆ ಸೋಲಾಗಿದೆ ಅಷ್ಟೇ. ಅದು ಬಿಟ್ಟರೆ ಇವತ್ತು ಮತದಾರರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಹೇಳ್ತೀವಿ. ಬಳಗಾನೂರಲ್ಲಿ ಅಧಿಕಾರ ತಾವೇ ಸ್ಥಾಪಿಸ್ತೇವೆ ಅಂತ. ಹೌದು, ಬಳಗಾನೂರು ಅಧಿಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಪಕ್ಷೇತರ ಅಭ್ಯರ್ಥಿ ಅಂತ ತಾವು ಸೆಳಿತೀರಿ? ಇಲ್ಲ, ನಮ್ಮ ಪಕ್ಷದಿಂದ ಇವತ್ತು ಟಿಕೆಟ್ ಕೊಟ್ಟಿಲ್ಲ ಬಂಡಾಗಿ ನಿಂತಿದ್ದರು. ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳು. ಬಳಗಾನೂರಲ್ಲಿ ಹಿನ್ನಡೆ ಆಗೋದಕ್ಕೆ ಏನು ಕಾರಣ ಅಂತಾರೆ ತಮ್ಮ ಪಕ್ಷ?
ಅದೇ ಈಗ ಹೇಳಿದ್ವಲ್ಲ, ಅಲ್ಲೇ ಹಿನ್ನಡೆ ಆಗಲಿಕ್ಕೆ ಸ್ವಲ್ಪ ಗೊಂದಲಗಳಾಗಿದ್ದಾವೆ. ನಮ್ಮ ಆಕಾಂಕ್ಷಿಗಳು ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಗೊಂದಲಾಗಿ ಇದು ಪ್ರಾಬ್ಲಮ್ ಆಗಿದೆ. ಇಲ್ಲಾಂದರೆ ಅಲ್ಲಿ ಕೂಡ ಮೆಜಾರಿಟಿ ಹೆಚ್ಚಿಗೆ ಬರ್ತಿತ್ತು. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ತಮ್ಮ ಅಭಿಪ್ರಾಯದಲ್ಲಿ ಈ ಫಲಿತಾಂಶವನ್ನು ಹೇಗೆ ಬಿಂಬಿಸ್ತೀರಿ? ಈಗ ಒಟ್ಟಾರೆ 2 ಪಟ್ಟಣ ಪಂಚಾಯಿತಿ ಮತ್ತು 1 ಪುರಸಭೆಯಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ತಗೊಂಡಾಗ ನಮ್ಮ ಪಕ್ಷನೇ ಈಗಲೂ ಮುಂಚೂಣಿಯಲ್ಲಿದೆ. ಪರ್ಸೆಂಟೇಜ್ ಆಫ್ ಕಾಂಗ್ರೆಸ್ ವೋಟಿಂಗು ಮತ್ತು ಬಿ ಜೆ ಪಿ ವೋಟಿಂಗ್ ತಗೊಂಡಾಗ ಅದರಲ್ಲಿ ಯಾವ ಅನುಮಾನವಿಲ್ಲ. ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗೆ ಒಲವಿದೆ. ಆದರೆ ಇಲ್ಲಿ ಬಳಗಾನೂರಲ್ಲಿ ಅದು ತುರುವೇಳಲ್ಲಿ ಕ್ಲಿಯರ್ ಕಟ್ ಒಂದು ಸೈಡ್ ಇದೆ. ಬಳಗಾನೂರಲ್ಲಿ ಸ್ವಲ್ಪ ಆಕಾಂಕ್ಷಿಗಳು ಹೆಚ್ಚಿಗಾಗಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿ ಈಗೇನು 5 ಕಾಂಗ್ರೆಸ್ಸು 6 ಬಿ ಜೆ ಪಿ 1 ಪಕ್ಷೇತರ ಅಭ್ಯರ್ಥಿಯನ್ನು ನಮ್ಮ ಹುಡುಗನೇ ಅಷ್ಟಾಗಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬಂಡಾಯವಾಗಿ ನಿಂತ್ಕೊಂಡಿದ್ದ. ಸೊ ಆ ಹುಡುಗ ಪಕ್ಷ ಸಿದ್ಧಾಂತಕ್ಕೆ ಇರ್ತಾನೆ, ಅದು ಬಿ ಜೆ ಪಿ ಸಿದ್ಧಾಂತಕ್ಕೆ ಹೊಂದ್ಕೊಳ್ಳೋಂಗಿಲ್ಲ. ಅದು ಗ್ಯಾರಂಟಿ ಐತೆ, ಅದೊಂದು ಅಧಿಕಾರ ತೊಗೊತೈತೆ ನಮ್ಮ ಪಕ್ಷ. ಮಸ್ಕಿಯಲ್ಲಿ ಕೂಡ ನಮ್ಮ ನಿರೀಕ್ಷೆ ಒಂದು 14-15 ಕನಿಷ್ಠ ಇತ್ತು. ಒಂದು 3 ಅಭ್ಯರ್ಥಿಗಳು ಭಾಳ ಕೂದಲೆಳೆ ಅಂತರದಲ್ಲಿ 8, 9, 14 ಸೋತಿದ್ದಾರೆ. ಉಳಿದ ಅಭ್ಯರ್ಥಿಗಳು ಶತಪ್ರಯತ್ನ ಮಾಡಿದಾಗೂ ಕೂಡ ಕೆಲವೊಂದು ಕಡೆಗೆ JDS ಅಭ್ಯರ್ಥಿ ಕಾಂಗ್ರೆಸ್ ಮತಗಳನ್ನು ಸೆಳೆದಿರೋದ್ರಿಂದ ಬಿ ಜೆ ಪಿಗೆ ಅನುಕೂಲ ಆಗಿದೆ. ಒಟ್ಟಾರೆಯಾಗಿ ವಿಶ್ಲೇಷಣೆ ಏನಂದರೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಕಾಂಗ್ರೆಸ್ ಕಡೆಗೆ ಫೇವರ್ ಇದೆ. ಇಲ್ಲಿ ಯಾವುದು ಬಿ ಜೆ ಪಿ ಫೇವರ್ ಇಲ್ಲವೇ ಇಲ್ಲ. ಈಗಲೂ ಉಪಚುನಾವಣೆ ನಂತರ ಈಗಲೂ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ, ಶಾಸಕರ ಪರವಾಗಿದ್ದಾರೆ. 23 ಅಸೆಂಬ್ಲಿ ಚುನಾವಣೆಗೆ ನೀವು ಮತ್ತೆ ಪಕ್ಷವನ್ನು ಯಾವ ರೀತಿ ಮುನ್ನಡೆಸೋದಕ್ಕೆ ನೋಡ್ತಾರೆ ಸರ್? ಇಲ್ಲ, ಅವತ್ತು ನಾವು ಏನಾಗ ಉಪಚುನಾವಣೆಯಲ್ಲಿ ಏನು ನಾವು ಸಂಘಟನೆ ಮಾಡಿದ್ವೋ ಅದಕ್ಕಿಂತನೂ ಡಬಲ್ ಆಗಿ ಸಂಘಟನೆ ಮಾಡಲೇಬೇಕಾದ ಅನಿವಾರ್ಯ ಇರ್ತದೆ. ಯಾಕಂದ್ರೆ ಅವತ್ತಿನ ಸಿಚುವೇಶನ್ನು ಬೇರೆ ಇರ್ತೈತಿ. ಈಗ ಸಾರ್ವತ್ರಿಕ ಚುನಾವಣೆ ಆಗಿರೋದ್ರಿಂದ ಯಾವ ಮುಖಂಡರುಗಳು ನಮಗಿರೋದಿಲ್ಲ, ಶಾಸಕರು ಮತ್ತು ನಮ್ಮ ಸ್ಥಳೀಯ ತಂಡಗಳು ಮಾತ್ರ ಇರಬೇಕಾಗ್ತೈತಿ. ಹಾಗಾಗಿ ಜಾಸ್ತಿನೇ ಇಲ್ಲಿಂದನೇ ನಾವು ಚುನಾವಣೆ ಬರುವ ವರ್ಷ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಈ ಪಕ್ಷೇತರ ಅಭ್ಯರ್ಥಿ ಬಳಗಾನೂರವರು ಬಿ ಜೆ ಪಿ ಕಡೆಗೆ ಏನಾದರೂ ಒಲವು ತೋರಿಸಿದಾಗ ಸ್ವಲ್ಪ ತಮ್ಮ ದಾರಿ ಕಾಟಣೆ ಆಗ್ತದೆ? ಇಲ್ಲ, ಆ ಥರ ಏನು ಉದ್ಭವ ಆಗಂಗಿಲ್ಲ. ಅದು ನಮ್ಮ ನಂಬಿಕೆ. ಶಾಸಕರನ್ನ ಬಿಟ್ಟು ಪಕ್ಷನ ಬಿಟ್ಟು ಹೋಗ್ಲಿಕ್ಕಿಲ್ಲ ಅಂತ ಸಂಪೂರ್ಣ ನಂಬಿಕೆ ಇದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಪಾರ ಸಂಖ್ಯೆಯ ಮುಖಂಡರು, ಕಾರ್ಯಕರ್ತರು ಇದ್ದರು. ಸುರೇಶ್ ಬಳಗಾನೂರು, S9 TV. ರಾಯಚೂರು ಜಿಲ್ಲೆಯ ಮಶ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಹಾಗೂ ಅವರ ಸಹೋದರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಹಾಗೂ ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜಾತಿಗಳ ನಡುವೆ ವಿಷಬೀಜ ಬಿತ್ತಾ ಇರೋ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪೊಲೀಸ್ ಠಾಣೆಯ ಸಿಂಧನೂರು ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಹಾಗೂ ಅವರ ಸಹೋದರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು, ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಅವಹೇಳನಕಾರಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜಾತಿಗಳ ನಡುವೆ ವಿಷಬೀಜ ಬಿತ್ತುತ್ತಿರುವ ಈ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಅಂತ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪೊಲೀಸ್ ಠಾಣೆ ಮತ್ತು ಸಿಂಧನೂರು ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾರಟಗಿ ದೇವರಾಜ್, ಭೀಮರಾಜ್, ಸಿಂಧನೂರು ಹನುಮಂತ ನಾಯಕ, ಸಂಗಮೇಶ್ ಗುಂಜಾಡಿ ಸೇರಿದಂತೆ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಬಸವರಾಜನೂರು, S9 TV, ಲಿಂಗಸ್ಕೂರು. ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ನಿನ್ನೆ ವಿದ್ಯಾರ್ಥಿಗಳು ಬಸ್ಗಾಗಿ ಪ್ರತಿಭಟನೆ ನಡೆಸ್ತಾ ಇರುವಾಗ ಡಿವೈಎಸ್ಪಿ ಡಾಕ್ಟರ್ ದೇವರಾಜ್ ಬಿ ಅವರು ವಿದ್ಯಾರ್ಥಿಗಳಿಗೆ ಆವಾಜ್ ಆಗ್ತಾ ಇರೋದನ್ನು ಕರವೇ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಖಂಡಿಸಿದ್ರು. ಶಾಸಕರು ಸಾವಿರಾರು ಜನರನ್ನ ಸೇರಿ ಜನ್ಮದಿನಾಚರಣೆ ಮಾಡಿಕೊಂಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಭಟಿಸ್ತಾ ಇರೋದು ಸಹಜ, ಆದರೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಡಿವೈಎಸ್ಪಿ ಕೈಕಾಲು ಮುರಿತೇನೆ ಅಂತ ಆವಾಜ್ ಹಾಕಿರೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ನಿನ್ನೆ ವಿದ್ಯಾರ್ಥಿಗಳು ಬಸ್ಗಾಗಿ ಪ್ರತಿಭಟನೆ ನಡೆಸ್ತಾ ಇರುವಾಗ ಡಿವೈಎಸ್ಪಿ ಡಾಕ್ಟರ್ ದೇವರಾಜ್ ಬಿ ಅವರು ವಿದ್ಯಾರ್ಥಿಗಳಿಗೆ ಆವಾಜ್ ಹಾಕಿರುವುದನ್ನು ಕರವೇ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಖಂಡಿಸಿದರು. ಶಾಸಕರು ಸಾವಿರಾರು ಜನರನ್ನ ಸೇರಿ ಜನ್ಮದಿನಾಚರಣೆ ಮಾಡಿಕೊಂಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ಆ ಸಂದರ್ಭದಲ್ಲಿ ಪ್ರತಿಭಟಿಸ್ತಾ ಇರೋ ಸಹಜ, ಹಾಗಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಡಿವೈಎಸ್ಪಿ ಕೈಕಾಲು ಮುರಿತೇನೆ ಅಂತ ಆವಾಜ್ ಹಾಕಿರೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸುರಪುರ ನಗರದಲ್ಲಿ ನಡೆದಿರತಕ್ಕಂಥ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸದೆ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜಗೌಡ ಸರ್ ಅವರು ಹುಟ್ಟುಹಬ್ಬವನ್ನು ಮಾಡಿಕೊಳ್ತಾ ಇದ್ದಾರೆ. ಆದ ಕಾರಣ DYSP ಸರ್ ಆಗಿರ್ತಕ್ಕಂಥ ದೇವರಾಜ್ ಸರ್ ಅವರು ವಿದ್ಯಾರ್ಥಿಗಳಿಗೆ ಕೈಕಾಲು ಮುರಿಯುತ್ತೇನೆಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ವಿದ್ಯಾರ್ಥಿಗಳಿಗೆ ತಾವು ಕೈಕಾಲು ಮುರಿಯುವುದಾದರೆ
ಮೊದಲು ನಮ್ಮ ಕೈಕಾಲನ್ನು ಮುರಿದು ಆ ನಂತರ ವಿದ್ಯಾರ್ಥಿಗಳಿಗೆ ಕೈಕಾಲನ್ನು ಮುರಿಯುವಂತೆ ನಾವು ಈಗ ಒತ್ತಾಯಿಸುತ್ತಿದ್ದೇವೆ. ಪರಶುರಾಮ್ ಮಲ್ಲಿಭಾವಿ S9 TV ಯಾದಗಿರಿ. ಇದಿಷ್ಟು ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.